ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಕಸನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಚರ್ಚಾ ವಿಷಯ ವ್ಯಕ್ತಿತ್ವ ವಿಕಸನ ಹಾಗೂ ಭಾಷೆ. ಈ ವಿಷಯವನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆದಿಚುಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಎಂ.ಎನ್. ವೆಂಕಟೇಶ್ ಅವರು. ವೆಂಕಟೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ವೀಕ್ಷಕರೇ, ನಾನಾಗಲೇ ಹೇಳಿದೆ, ಇಂದಿನ ಚರ್ಚಾ ವಿಷಯ ವ್ಯಕ್ತಿತ್ವ ವಿಕಸನ ಹಾಗೂ ಭಾಷೆ. ಈ ವಿಷಯ ಕುರಿತು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆ 082324065555 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ವೆಂಕಟೇಶ್ ಅವರ ಹತ್ರ ಕೇಳಿ ಉತ್ತರವನ್ನು ಪಡ್ಕೋಬಹುದು. ಹಾಗೆ ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ಹೇಳಿ ಮೇಡಮ್. ವ್ಯಕ್ತಿತ್ವ ವಿಕಸನ ಅನ್ನುವಂತಹ ಪದ ಸಾಮಾನ್ಯವಾಗಿ ನಾವು ಬಳಸುವಂತಹ ಪದ. ಹೌದು. ಎಲ್ಲದಕ್ಕಿಂತ ಮುಂಚೆ ನೀನು ವ್ಯಕ್ತಿತ್ವ ಗಟ್ಟಿಯಾಗಿರ್ಬೇಕು, ನಿನ್ನ ವ್ಯಕ್ತಿತ್ವ ಚೆನ್ನಾಗಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ನಾವು ಆವಾಗ ಹೇಳ್ತಾ ಇರ್ತೀವಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿತ್ವ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಹಾಗಾಗಿ ನಮ್ಮ ವೀಕ್ಷಕರಿಗೆ ವ್ಯಕ್ತಿತ್ವ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಮೇಡಮ್, ಇದು ವ್ಯಕ್ತಿತ್ವ ಅಂತ ಹೇಳಿದಾಗ ಅದೊಂದು ಅಮೂರ್ತವಾದಂಥ ಪರಿಕಲ್ಪನೆ. ಮೂರ್ತವಾದ ಪರಿಕಲ್ಪನೆಗಳನ್ನೇ ನಾವು ಗುರುತಿಸೋದು ತುಂಬ ಕಷ್ಟ ಆಗ್ತದೆ. ಅದರಲ್ಲಿ ಅಮೂರ್ತವಾದಂಥ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡೋದು ಅಂತಂದಾಗ ಸ್ವಲ್ಪ ಸಂಕೀರ್ಣವಾದಂತಹ ಒಂದು ಸಂಗತಿನೇ ಆಗಿದೆ. ಒಂದೇನಾಗ್ತದೆ ಅಂತ ಹೇಳಿದ್ರೆ, ಮಣ್ಣು ಸಮತಟ್ಟಾಗಿ ಭೂಮಿ ಮೇಲೆ ಇರ್ತದೆ. ಆ ಮಣ್ಣಿನಲ್ಲಿರುವಂಥ ಜೇಡಿ ಮಣ್ಣನ್ನು ತೆಗೆದು ಅದನ್ನು ನಾನು ಒಂದು ಆಕಾರವನ್ನು ಮಾಡಿ ಅಥವಾ ಒಂದು ಕುಡಿಕೆನೋ ಮಡಕೆನೋ ಅಥವಾ ಒಂದು ಕಲಾಕೃತಿಯನ್ನೋ ಮಾಡಿದಾಗ ಒಂಥರ ಅದಕ್ಕೊಂದು ಸ್ವರೂಪ ಬರ್ತದೆ. ಹಾಗಾಗಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಹಾಗೆ ರೂಪುಗೊಳ್ಳುವಂಥದ್ದಲ್ಲ ಅದು. ಸೊ ಅದು ಕಾಲಾನುಕ್ರಮದಲ್ಲಿ ಅನುಭವಗಳ ಮೂಸೆಯಲ್ಲಿ ಬೆಂದು ಮಡಕೆ ಕುಡಿಕೆ ಹೇಗಾಗ್ತದೋ ಹಾಗೆಯೇ ವ್ಯಕ್ತಿಗಳಿಗೂ ಕೂಡ ಅನುಭವದ ಮೂಸೆಯಲ್ಲಿ ರೂಪುಗೊಳ್ತಕ್ಕಂಥದ್ದನ್ನು ನಾವು ವ್ಯಕ್ತಿತ್ವ ಅಂತ ನಾವು ಗುರುತಿಸ್ತೀವಿ. ಅಷ್ಟು ಸುಲಭವಾಗಿ ಅದನ್ನು ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಅಂದರೆ ಪರ್ಸನ್ ಅನ್ನೋದು, ಪರ್ಸನಾಲಿಟಿ ಅಂತಕ್ಕಂಥದ್ದು, ಅವ್ರು ಹೇಳ್ತಾರೆ ಛದ್ಮವೇಷ. ಅದನ್ನು ಕರೆಕ್ಟಾಗಿ ಮೀನಿಂಗ್ ತಗೊಂಡ್ರೆ ಛದ್ಮವೇಷ ಅಂದರೆ ಆ್ಯಕ್ಟ್ ಮಾಡ್ತಾರೆ ಅಂತ, ಫ್ಯಾನ್ಸಿ ಡ್ರೆಸ್ ಅಂತ. ಸೊ ಹಾಗೆ ಆ ವ್ಯಕ್ತಿತ್ವನ ನಾವು ಹೊರಗಡೆ ನೋಡ್ಬಿಟ್ಟ ಹಾಗೇನೆ ಹೇಳಲಿಕ್ಕೆ ಬರಲ್ಲ. ನೋಡ್ತಾ ಇದ್ದಾಗೇನೆ ತುಂಬ ಹೇಳ್ತಾರೆ, ಮೊದಲನೇದಾಗಿ ಒಳ್ಳೆ ಪರ್ಸನಾಲಿಟಿ ಇದೆಯಪ್ಪ ಅಂತಾರೆ. ಒಳ್ಳೆ ಪರ್ಸನಾಲಿಟಿ ಇದೆ ಅಂತ ಹೇಳಿದಾಗ ನೋಡ್ತಾ ಇದ್ದಾಗೇನೆ ಭೀಮಕಾಯನೋ ಅತಿಕಾಯನೋ ಆಗ್ಬಿಟ್ರೆ ಅಲ್ಲ 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 ಅಂತ. ಸೊ ಹಾಗಾಗಿ ಅಷ್ಟನ್ನು ಮಾತ್ರ ನಾವು ವ್ಯಕ್ತಿತ್ವ ಅಂತ ಪರಿಗಣನೆ ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಥರ ನಾವು ಪರ್ಟಿಕ್ಯುಲರ್ ಆಗಿ ಆ ಶಾರೀರ್ಯವನ್ನು ತೆಗೆದುಕೊಂಡೇನೆ ಪರ್ಸನಾಲಿಟಿ ಡಿಫೈನ್ ಮಾಡೋದಾದ್ರೆ, ಅತ್ಯಂತ ಕೃಷಿಕರಾಗಿದ್ದು ದೊಡ್ಡ ದೊಡ್ಡ ಪರ್ಸನಾಲಿಟಿಗಳಾಗಿರ್ತಕ್ಕಂತಹ ರಾಮಕೃಷ್ಣ ಪರಮಹಂಸರು ಇಲ್ಲಿ ಹೋಗ್ತಾರೆ, ಮಹಾತ್ಮ ಗಾಂಧೀಜಿ ಇಲ್ಲಿ ಹೋಗ್ತಾರೆ. ಸೊ ಹಾಗಾಗಿ ಆ ಪರ್ಸನಾಲಿಟಿ ಏನಿದೆ, ಆ ಪರ್ಸನಾಲಿಟಿ ಅಂತಕ್ಕಂಥದ್ದನ್ನು ಆಂತರ್ಯದಿಂದನೂ ನೋಡಬೇಕು, ಬಾಹ್ಯ ಚಹರೆಯಿಂದನೂ ನೋಡಬೇಕು, ಹಾಗೂ ಆತನ ಶಾರೀರ್ಯದಿಂದನೂ ನೋಡಬೇಕು ಅನ್ನೋದು ಅಭಿಪ್ರಾಯ. ಇವೆಲ್ಲವನ್ನ ಸಂಘಟನೆ ಮಾಡಿದಾಗ ನಮಗೆ ವ್ಯಕ್ತಿತ್ವ ಅನ್ನೋದು ನಮಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಸರ್, ಈ ವ್ಯಕ್ತಿತ್ವ ಅಂತಂದ್ರೇನು ಅಂತ ತಿಳಿಸ್ಕೊಟ್ರೆ, ಅದು ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯವಾಗಿರ್ಬೋದು, ವ್ಯಕ್ತಿಯ ನಡಾವಳಿಕೆ ಇರ್ಬೋದು, ಅವರಲ್ಲಿ ಗುರುತಿಸ್ಕೊಂಡಂತಹ ಅನುಭವದ ಮೂಸೆ ಇರ್ಬೋದು, ಇವೆಲ್ಲವನ್ನ ಒಟ್ಟಾರೆಯಾಗಿ ಸೇರಿಸಿ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಹೌದು. ಹಂತ ಹಂತಕ್ಕೆ ವ್ಯಕ್ತಿತ್ವ ಬದಲಾವಣೆಯನ್ನ ಹೊಂದುತ್ತೆ, ವ್ಯಕ್ತಿತ್ವ ವಿಕಸನ ಆಗುತ್ತೆ. ಹೌದು ಹೌದು ಹೌದು. ಆದ್ರೆ ವ್ಯಕ್ತಿತ್ವ ವಿಕಾಸ ಆಗಿದೆ ಅಂತ ನಾವು ಗುರುತಿಸೋದು ಹೇಗೆ? ವ್ಯಕ್ತಿತ್ವ ವಿಕಾಸ ಆಗಿದೆ ಅಂತ ಗುರುತಿಸೋದು ಸ್ವಲ್ಪ ಕಷ್ಟನೇ. ಹೆಂಗಾಗುತ್ತೆ ವಿಕಸನ ಆಗ್ತಾ ಇರೋದು? ಈಗ ಸ್ಥಿರವಾಗಿರೋ ವಸ್ತುವನ್ನ ನಾವು ಬಹಳ ಬೇಗ ನಾನು ಗುರುತಿಸ್ಕೊಂಡ್ಬಿಡ್ಬೋದು. ಆದರೆ ಚಲಿಸುವ ವಸ್ತುವನ್ನ ಕಷ್ಟ. ನೀರಿನ ಅಲ್ಲಿ ಮೀನಿನ ಹೆಜ್ಜೆಗಳನ್ನು ಹೆಂಗೆ ಗುರುತು ಮಾಡೋದಕ್ಕಾಗೋದಿಲ್ವೋ, ಅದನ್ನು ಗುರುತಿಸ್ಬೇಕು ಅಂತಂದಾಗ ಬಹಳ ಸೂಕ್ಷ್ಮವಾದಂಥ ಪಕ್ಷಿನೇ ಆಗಬೇಕು ನಾನು. ಯಾಕೆಂದರೆ ಆ ಪಕ್ಷಿ ಆದಾಗ ಮಾತ್ರ ಮೀನನ್ನು ಹುಡುಕುತ್ತೆ ಅದು. ಸೊ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಬದಲಾಗುವ ವ್ಯಕ್ತಿತ್ವವನ್ನು ಗುರುತಿಸೋದು ತುಂಬ ಕಷ್ಟದಾಯಕವಾದಂಥ ಸಂಗತಿ. ಆದರೂ ಕೂಡ ಆ ಗುರುತಿಸೋ ಪ್ರಯತ್ನವನ್ನು ಮಾಡೋದು ಕೂಡ ನಾವುಗಳೇ, ಸಾಮಾನ್ಯರು ಹೇಗೆ ಆ ವ್ಯಕ್ತಿಯನ್ನು ಹೀಗೆ ಅಂತ ಗುರುತಿಸ್ತಾರೋ ಆ ವ್ಯಕ್ತಿ ಹಾಗೆ ಆಗ್ತಾನೆ ಅಷ್ಟೇ. ಏನಾಗ್ತದೆ ಅಂತ ಹೇಳಿದ್ರೆ, ಬದಲಾಗುವ ವ್ಯಕ್ತಿತ್ವ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕಳ್ಳನಾಗಿದ್ದ ವಾಲ್ಮೀಕಿ ಮುಂಚೆ, ನಂತರ ಏನಾಗ್ತಾ ಇದ್ದಾನೆ ಅವನು? ಕಳ್ಳನಾಗಿದ್ದವನು ವಾಲ್ಮೀಕಿಯಾಗಿ ಪ್ರತಿಷ್ಠಾಪನೆಗೊಳ್ತಾನೆ. ಸೊ
ಸೊ ವ್ಯಕ್ತಿತ್ವವನ್ನು ನಾವು ಎಲ್ಲೋ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ಅಳವಡಿಸೋದಕ್ಕಾಗೋದಿಲ್ಲ, ಎಲ್ಲೋ ಗುರುತಿಸೋಕ್ಕಾಗಲ್ಲ. ಅವನು ಬದಲಾದಾಗ ಅವನು ಫೈನಲಿ ಅವನೊಂದು ಸ್ಟ್ರಕ್ಚರ್ ಬರುತ್ತದೆ, ಅದನ್ನು ನಾವು ಗುರುತಿಸ್ತೀವಿ ಅಂತಕ್ಕಂಥದ್ದು. ಸೊ ಹಾಗೇನೆ ತುಂಬ ಉನ್ನತವಾದಂಥ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದವನು ಗುರು ದ್ರೋಣರಂತಹ ಮಹಾ ವ್ಯಕ್ತಿಯ ಮಗನಾಗಿ ಜನಿಸಿ ಅಶ್ವತ್ಥಾಮ ಅವನ ಅನುಭವದ ಒಂದು ನೆಲೆಗಟ್ಟಿನಲ್ಲಿ ಬೆಳೆದು ಇದ್ರೂ ಕೂಡ ಕೊನೆಯಲ್ಲಿ ಆತನಿಗೆ ಏನಾಯಿತು, ಆ ದುರ್ಯೋಧನನ ಒಂದು ಸಾವಿನ ಸಂಗತಿಯನ್ನ ಕೇಳಿ ಕೊನೆಗೆ ತನ್ನ ವಿವೇಕವನ್ನ ಕಳ್ಕೊಂಡು ಆಗ್ಲೂ ಕೂಡ ಏನಾಗ್ಬಿಡ್ತಾನೆ, ಅವನ್ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡ್ಬಿಡ್ತಾನೆ. ಸೊ ಹೀಗೆ ಪರ್ಸನಾಲಿಟಿಯನ್ನು ಹಾಗೆ ಡಿಫೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆದ್ರೂ ಪರ್ಸನಾಲಿಟಿಯನ್ನು ನಾವು ಜನರಲಿ ನಾವು ಅದನ್ನ ಗುರುತಿಸ್ತೀವಿ, ಹಿಂಗಿದ್ದಾನೆ ಅಂತಕ್ಕಂಥದ್ದು. ಆ ವ್ಯಕ್ತಿ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ಹೇಗೆ ವರ್ತಿಸ್ತಾನೆ ಅನ್ನೋದ್ರ ಮೂಲಕವಾಗಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲರೂ ಸತ್ಯ ಹರಿಶ್ಚಂದ್ರ ಆಗಲ್ಲ. ಸತ್ಯ ಹರಿಶ್ಚಂದ್ರನೇ ಯಾಕೆ ಸತ್ಯ ಹರಿಶ್ಚಂದ್ರ ಆದ? ಸತ್ಯಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡ್ಬಿಟ್ಟ. ಸೊ ಹಾಗಾಗಿ ಅವನು ಸತ್ಯ ಹರಿಶ್ಚಂದ್ರ ಅಂತ ಅನ್ನಿಸ್ಕೊಳ್ತಾನೆ. ಹಾಗೇನೆ ಇನ್ನು ಮುಂದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿವೇಕರ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ವಿವೇಕರು ಇದೇ ಥರ ಅದೇ ನಮ್ಮ ಇದಕ್ಕೆ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ, ಅವರ ಭಾಷಣ ಇದನ್ನೆಲ್ಲ ಏನು ಮಾಡ್ತಾರೆ, ಅಲ್ಲಿ ನೋಡಿದಂಥ ಒಬ್ಬ ಮಹಿಳೆ ಆಕೆ ಬಂದ್ಬಿಟ್ಟು ಕೇಳ್ತಾಳೆ, ವಿವೇಕರ ಎಷ್ಟು ಅದ್ಭುತವಾದಂತಹ ವ್ಯಕ್ತಿತ್ವ ಇದೆ, ನೋಡೋದಕ್ಕೂ ಅಷ್ಟು ಸುಂದರವಾಗಿದ್ದೀರಾ, ದೃಢಕಾಯರಾಗಿದ್ದೀರಾ, ಇಷ್ಟು ಸ್ಫುಟತ್ವವಾದಂತಹ ಮಾತುಗಳು ನಿಮ್ಮಲ್ಲಿ ಬರ್ತಾ ಇದೆ, ಕೇಳ್ತಾ ಇದ್ದಾಗೆ ನನಗೆ ಸಂತೋಷ ಆಗ್ತಾ ಇದೆ, ನನಗೆ ನಿಮ್ಮಿಂದ ಒಂದು ನಿರೀಕ್ಷೆ ಇದೆ, ನಿಮ್ಮಿಂದ ಏನದು ಅಂತ ಕೇಳ್ತಾರೆ. ಕೇಳಿದಾಗ ಆಕೆ ಹೇಳ್ತಾಳೆ, ನನಗೆ ನಿಮ್ಮ ಥರನೇ ಇರುವಂಥ ಒಂದು ಮಗು ಬೇಕು ನಿಮ್ಮಿಂದ ಅಂತ. ವಿವೇಕರ ಮಾತನ್ನು ಕೇಳಬೇಕು, ಅದಕ್ಕೆ ಪ್ರತಿಕ್ರಿಯೆ ಅದ್ಭುತವಾಗಿತ್ತು. ವಿವೇಕರು ಹೇಳ್ತಾರೆ, ಅಲ್ಲಮ್ಮ, ನನ್ನಿಂದ ಅದೇ ತರಹದ ಮಗುವನ್ನು ನೀನು ನಿರೀಕ್ಷೆ ಮಾಡಿದ್ರು ಅದೇ ತರಹದ ಮಗು ಸಿಗುತ್ತೋ ಇಲ್ವೋ ಅಂತ ಹೇಳಕ್ ಬರಲ್ಲ ನನಗೆ. ಆದರೆ ನನ್ನನ್ನೇ ನೀನು ಯಾಕೆ ನಿನ್ನ ಮಗುವಾಗಿ ಸ್ವೀಕರಿಸಬಾರ್ದು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆ ಹೇಳಿದ ಒಂದು ಮಾತಿದೆಯಲ್ಲ, ಅಲ್ಲಿ ಆ ವಿವೇಕರ ಒಂದು ವ್ಯಕ್ತಿತ್ವ ಗೋಚರಿಸುತ್ತೆ. ಸಂದರ್ಭ ಸನ್ನಿವೇಶಗಳಿಗೆ ವ್ಯಕ್ತಿ ಹೇಗೆ ಸ್ಪಂದಿಸ್ತಾನೆ ಅನ್ನೋದು ಮುಖ್ಯ ಆಗ್ತದೆ. ನೋಡಿ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಸರ್? ಮೇಡಮ್, ನನ್ನ ಹೆಸರು ಬಂದು ಕಾರ್ತಿಕ್ ಅಂತ. ಕಾರ್ತಿಕ್ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮೇಡಮ್, ನಾನು ಇಲ್ಲಿ ಉಳ್ಳೆನಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಉಳ್ಳೆನಳ್ಳಿಯಿಂದ. ವೆಂಕಟೇಶ್ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು ಕಾರ್ತಿಕ್ ಅವರೇ. ಹೇಳಿ ಕಾರ್ತಿಕ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಕಾರ್ತಿಕ್. ಸರ್, ಅದೇ ಈಗ ಕಾನ್ಸೆಪ್ಟ್ ಗೊತ್ತಿದೆ, ಚೆನ್ನಾಗೈತೆ ಸರ್. ಪೋಷಕರ ಪಾತ್ರ ಏನು ಸರ್, ಮತ್ತೆ ಗುರುಗಳ ಪಾತ್ರ ಏನು ಸರ್ ಇದರಲ್ಲಿ? ಖಂಡಿತ. ಪೋಷಕರ ಪಾತ್ರ, ಗುರುಗಳ ಪಾತ್ರನೇ ತುಂಬಾ ಇರ್ತದೆ. ಯಾಕೆಂದ್ರೆ ಮಗು ಹೆಚ್ಚು ಬೆಳೆಯೋದು ಪೋಷಕರ ಒಂದು ನೆಲೆಗಟ್ಟಿನಲ್ಲೇ. ಎರಡನೇ ಪೋಷಕನಾಗಿರ್ತಕ್ಕಂತಹ ಶಿಕ್ಷಕರ ಜೊತೆಗೂ ಕೂಡ ಆತ ಬೆಳಿತಾನೆ ಹೋಗ್ತಾನೆ. ವ್ಯಕ್ತಿ ಯಾರ ಜೊತೆಯಲ್ಲಿ ಬೆಳಿತಾನೋ ಅವರ ವ್ಯಕ್ತಿತ್ವದಿಂದ ತುಂಬಾ ಪ್ರಭಾವಿತನಾಗ್ತಾನೆ ಅಂತಕ್ಕಂಥದ್ದು. ಗಿಳಿ ಕತೆ ಕೇಳಿದಿರಲ್ಲ ನೀವು? ಎರಡು ಅವಳಿ ಗಿಳಿಗಳು ಇರ್ತವೆ. ಒಂದು ಗಿಳಿ ಕಳ್ಳನ ಹತ್ರ ಹೋಗ್ತದೆ, ಇನ್ನೊಂದು ಗಿಳಿ ಒಬ್ಬ ಸನ್ಯಾಸಿ ಹತ್ರ ಹೋಗುತ್ತೆ. ಕಳ್ಳನ ಹತ್ರ ಹೋದಂತ ಗಿಳಿ ಏನ್ ಮಾಡತ್ತೆ? ಕೊಚ್ಚು ಕೊಲ್ಲು ಅನ್ನುತ್ತೆ. ಇದು ಇವನ ಹತ್ರ ಯಾರು ಸನ್ಯಾಸಿ ಹತ್ರ ಹೋದಂತ ಗಿಳಿ ಏನ್ ಮಾಡ್ತದೆ? ಅಯ್ಯೋ ಬನ್ನಿ ಕೂತ್ಕೊಳ್ಳಿ ಅಂತ ಆಧಾರ ಸತ್ಕಾರಗಳನ್ನ ಮಾಡ್ತದೆ. ಹಾಗಾಗಿ ಶಿಕ್ಷಕ ಮತ್ತು ಪೋಷಕ ಇಬ್ರು ಏನಿರ್ತಾರೆ, ಅವ್ರ ಎರಡು ಕಣ್ಣುಗಳು ಅವರು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ಮಗು ತುಂಬಾ ಹತ್ರ ಇರ್ತಾನೆ ಅವನಿಗೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅವ್ರ ಜವಾಬ್ದಾರಿ ತುಂಬಾ ಇದೆ. ನಮ್ಮ ಸಮಾಜಕ್ಕೆ ಕೊಡಬೇಕಾದಂತಹ ಒಂದು ಒಳ್ಳೆ ಪರ್ಸನಾಲಿಟಿನ ಕೊಡಬೇಕು ಅಂದ್ರೂ ಕೂಡ ತುಂಬಾ ಪ್ರಮುಖವಾದಂತಹ ಜವಾಬ್ದಾರಿ ಇದೆ. ಹೇಳಿ. ಮನೆ ಕಡೆ ಫುಲ್ ಎಲ್ಲ ಬಡವರಾಗಿರ್ತಾರೆ. ಹೇಳಿ. ಸರ್, ಮನೆ ಕಡೆ ತಂದೆ ತಾಯಿಗಳು ಬಡವರಾಗಿರ್ತಾರೆ, ಮಗ ನಾಲೆಡ್ಜ್ ಇರ್ತಾನೆ, ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕು ಸರ್? ಮನೆ ಕಡೆ ಪ್ರಬಲವಾಗಿರ್ತಾರೆ. ನಿಮ್ ಪ್ರಶ್ನೆ ಏನೊಂದ್ಸರಿ ಹೇಳಿ ಸರ್. ನನ್ ಪ್ರಶ್ನೆ ಏನ್ ಗೊತ್ತಾ, ಆ ಹುಡುಗ ಇಂಟೆಲಿಜೆಂಟ್ ಆಗಿರ್ತಾನೆ ಸರಿನಾ, ಮನೆ ಕಡೆ ತಂದೆ ತಾಯಿ ಕಡೆಯಿಂದ ಸ್ವಲ್ಪ ಹಣಕಾಸಿನ ತೊಂದರೆ ಇರ್ತದೆ, ಅವರು ವಿದ್ಯಾವಂತರಾಗಿರಲ್ಲ, ಅವಿದ್ಯಾವಂತರಾಗಿರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರ ಸರ್?
ಆಗ ಮನೆ ಕಡೆ ತೊಂದರೆ ಇರುತ್ತೆ, ಆತ ಅವಿದ್ಯಾವಂತ ಅಂದ್ರೆ ಇವನು ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ಅವ್ನು ಬೆಳಿಬೇಕು ಮುಂದಕ್ಕೆ, ಅವನ ಪರ್ಸನಾಲಿಟಿನ ಅವನು ಎನ್ಕಲ್ಕೇಟ್ ಮಾಡ್ಕೋಬೇಕು ಅಂದಾಗ ತುಂಬಾ ಪಾತ್ರಗಳಿದೆ. ಬರೀ ಕೇವಲ ಪೋಷಕರ ಪಾತ್ರ ಅಂತ ಮಾತ್ರ ಅಲ್ಲ, ಸಮಾಜದ ಪಾತ್ರ ಇದೆ, ಎಲ್ಲರ ಪಾತ್ರನೂ ಇದೆ, ಅಂತಹ ಪೋಷಕರ ಪಾತ್ರನೂ ಇದೆ. ಅದ್ರ ಜೊತೆಗೆ ಆ ವ್ಯಕ್ತಿ ಇದನ್ನಲ್ಲ, ಯಾರವನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನಲ್ಲ ಅವನ ಪಾತ್ರ ಕೂಡ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇಚ್ಛಾಶಕ್ತಿಯ ಮುಂದೆ ಏನನ್ನೂ ನಾವು ಸಾಧಿಸದೇ ಇರೋದು ಯಾವುದೂ ಇಲ್ಲ ಅಂತಕ್ಕಂಥದ್ದು. ಸೊ ಆತ್ಮವಿಶ್ವಾಸ ಇತ್ತು, ಬಲ ಇತ್ತು ಅಂತಂದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವನ ಉತ್ತರವನ್ನು ಕಂಡುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಇಚ್ಛಾಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ನನಗೇನು ಇಲ್ಲಲ್ಲಪ್ಪ, ನನಗೆ ಬೇಸಿಲ್ವಲ್ಲಪ್ಪ, ಹುಡುಕ್ಬೇಕು, ದಾರಿಗಳನ್ನು ಹುಡುಕ್ಬೇಕು. ಬೇರೆ ಬೇರೆ ದಾರಿಗಳು ಸಾಕಷ್ಟಿದೆ ಸಮಾಜದಲ್ಲಿ. ಆ ದಾರಿಗಳನ್ನ ಹುಡ್ಕೊಂಡು ಹೋಗೋದನ್ನ ಆ ವ್ಯಕ್ತಿ ಬಿಡಬಾರ್ದು. ಬಿಟ್ರೆ ಅವನು ತನ್ನ ಪರ್ಸನಾಲಿಟಿಯನ್ನ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಡ್ತಾನೆ. ಅವನು ಬೆಳಿಬೇಕು ಅಂತಂದ್ರೆ ಅವನ ಮನಸ್ಥಿತಿ, ಅವನ ಆಸೆ ಆಕಾಂಕ್ಷೆಗಳನ್ನ ಬಲಪಡಿಸ್ಬೇಕು. ಇಚ್ಛಾಶಕ್ತಿ ಅಂತಂದ್ರೆ ಬಲವಾದ ಬಯಕೆ, ಪ್ರಬಲವಾದಂತಹ ಬಯಕೆ. ಆ ಬಯಕೆಯನ್ನ ಯಾವತ್ತೂ ಕೂಡ ಏನ್ ಮಾಡ್ಬಾರ್ದು, ಅವನು ಅಯ್ಯೋ ಆಗಲ್ಲ ಬಿಡಪ್ಪ ನನಗೆ ಅಂತ ಬಿಟ್ಬಿಡ್ಬಾರ್ದು. ಸೊ ಅವನು ಕೂಡ ಇಚ್ಛಾಶಕ್ತಿಯನ್ನ ಇಟ್ಕೊಂಡ್ರೆ ಸಾಕಷ್ಟು ದಾರಿಗಳು ಅವನಿಗೆ ಸಿಗುತ್ತವೆ ಅನ್ನೋದು. ಹೇಳಿ 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 ಸರ್, ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಈಗ ಓದ್ತಾ ಇರ್ತಾನೆ, ಮನೆ ಕಡೆನೇ ಎಲ್ಲ ಚೆನ್ನಾಗಿರ್ತದೆ. ಕೆಲವೊಬ್ರು ಗುರುಗಳು ಇರ್ತಾರಲ್ಲ ಸರ್, ಸ್ವಲ್ಪ ಕೆಲವೊಂದು ಸ್ಕೂಲ್ಗಳಲ್ಲಿ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಸಂಬಳ ಜಾಸ್ತಿ ಕಡಿಮೆ ಕೊಡ್ತಾ ಇರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆ ಬೇರೆ ಎಂತೆಂತವ್ರನ್ನ ಸೇರಿಸ್ಬಿಟ್ಟಿರ್ತಾರೆ. ಎಲ್ಲಾ ಸ್ಕೂಲಲ್ಲಿ ಹಂಗೆ ಅಂತ ಹೇಳ್ತಾರಲ್ಲ ನಾನು. ಕೆಲವೊಂದು ಸ್ಕೂಲಲ್ಲಿ ಆತರ ಇರುತ್ತಾರ ಪ್ರಾಬ್ಲಮ್ಸ್, ಆ ತರದವ್ರಿಗೆ ಏನ್ ಹೇಳೋದು ಸರ್? ಸ್ಕೂಲಲ್ಲಿ ತಾರತಮ್ಯ ಮಾಡ್ತಾರೆ, ಏನ್ ಮಾಡೋದು ಅಂತಕ್ಕಂಥದ್ದು. ಸೊ ಶಾಲೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತಂದ್ರೆ ಅದು ಎಜುಕೇಶನ್ ಜಾಗನ ಅನ್ನೋದು ಒಂದು ಪ್ರಶ್ನೆ, ಶಿಕ್ಷಣ ಕ್ಷೇತ್ರನ ಅಂತಕ್ಕಂಥದ್ದು. ಯಾಕೆಂದ್ರೆ ತಾರತಮ್ಯವನ್ನು ಹೋಗಲಾಡಿಸುವಂತಹ ಕ್ಷೇತ್ರ ಅದು ಶಿಕ್ಷಣದಲ್ಲಿ. ಆದ್ರೂ ಇವತ್ತು ಏನಾಗ್ತಾ ಇದೆ ಅಂದ್ರೆ ಉನ್ನತ ಹಂತಗಳಿಗೆ ಹೋದಂತಹ ಸಂದರ್ಭದಲ್ಲಿ ಇನ್ನೂ ಆ ಒಂದು ಏನು ಮೆಚುರಿಟಿ ಬರ್ತಾ ಇಲ್ಲ. ಸೊ ಅವ್ರನ್ನು ಎಜುಕೇಟ್ ಮಾಡ್ಬೇಕಷ್ಟೇ ನಾವೀಗ, ಅವ್ರನ್ನು ಎಜುಕೇಟ್ ಮಾಡ್ಬೇಕು. ಎಜುಕೇಟ್ ಮಾಡ್ಲಿಲ್ಲ ಅಂತಂದಾಗ ಈ ತರದ ಸಂಗತಿಗಳಾಗ್ತಾ ಇರ್ತವೆ. ಸಮಾಜ ಅಂದ್ಮೇಲೆ ಬೇಕಾದಷ್ಟು ಸಮಸ್ಯೆಗಳು ಬರುತ್ತೆ ಸ್ನೇಹಿತರೆ, ಆದ್ರೆ ಎಲ್ಲವನ್ನ ಎದುರಿಸ್ಬೇಕಾಗತ್ತೆ. ಹಾಗೇನೆ ಮೊದಲಿಗೆ ನಮ್ಮನ್ನ ನಾವು ಪ್ರೀತಿಸ್ಕೋಬೇಕಾಗತ್ತೆ, ತನ್ಮೂಲಕ ಆತ್ಮವಿಶ್ವಾಸನ ಬೆಳೆಸ್ಕೋಬೇಕಾಗತ್ತೆ. ಆಗ ನಮಗಿರುವಂತಹ ಮುಂದಿನ ದಾರಿ ಸಂಪೂರ್ಣವಾಗಿ ಕಾಣುತ್ತೆ ಅಂತ ವೆಂಕಟೇಶ್ ಅವರು ತಿಳಿಸ್ತಾ ಇದ್ದಾರೆ. ಖಂಡಿತ ತಾರತಮ್ಯವನ್ನ ಮೀರಿ ನಿಂತ್ಕೋಬೇಕು, ಅದಕ್ಕೋಸ್ಕರ ಹಿಂಜರ್ಕೊಂಡು ಹೋಗ್ಬಾರ್ದು. ಸೊ ಅದನ್ನ ಪ್ರತಿಭಟಿಸಿ ಏನೇ ಸಮಸ್ಯೆಗಳು ಬಂದ್ರು ಎದುರಿಸ್ಬೇಕು. ಅದನ್ನ ಎದುರಿಸ್ಲಿಲ್ಲ ಅಂತಂದಾಗ ಆ ಸಮಸ್ಯೆಯಾಗಿ ಉಳ್ಕೊಂಡ್ಬಿಡುತ್ತೆ. ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೆ ಆತ್ಮವಿಶ್ವಾಸ ಬೇಕು, ಇಚ್ಛಾಶಕ್ತಿ ಬೇಕು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತೀನಿ ಅನ್ಕೊಳ್ತೀನಿ ಕಾರ್ತಿಕ್. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ ಕಾರ್ತಿಕ್ ಅವರೇ. ಓಕೆ ಮೇಡಮ್, ಸಿಕ್ತು. ತುಂಬಾ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್ ಗಳನ್ನ ಮಾಡ್ತಾ ಇದ್ದೀರಾ. ಇದೇ ತರ ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳನ್ನ ಕೊಡಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ನನ್ ರಿಕ್ವೆಸ್ಟ್, ಬಿಸ್ನೆಸ್ ಮ್ಯಾನ್ ಗಳಿಗೆ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡಿ ಮೇಡಮ್. ಈಗ ಮಂಡ್ಯದಲ್ಲಿ ಬಿಸ್ನೆಸ್ ಗಳು ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿ ಬಿಸ್ನೆಸ್ ಮ್ಯಾನ್ ಗಳಿಗೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ಯಾವ ರೀತಿ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಮೇಡಮ್. ಖಂಡಿತ ಖಂಡಿತ ನಿಮ್ ಸಲಹೆನ ಸ್ವೀಕರಿಸ್ತೀವಿ. ಧನ್ಯವಾದಗಳು ಕಾರ್ತಿಕ್ ಅವರೇ. ಥ್ಯಾಂಕ್ ಯು. ವ್ಯಕ್ತಿತ್ವ ರೂಪಣೆಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ. ಮುಂದಿನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ಏನಂದ್ರೆ ಪೂರ್ವ ನಿರ್ಧಾರಿತ ರೀತಿಯಲ್ಲಿ ಅಂದ್ರೆ ಮೊದಲೇ ನಾವು ವ್ಯಕ್ತಿತ್ವವನ್ನ ಸಂರೂಪಿಸಬಹುದಾ, ಪ್ಲಾನ್ ಮಾಡಬಹುದಾ? ಖಂಡಿತ. ಯಾಕೆಂದ್ರೆ ಈ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನ ನಾವು ಏನು ಅಂತಂತಂದ್ರೆ ನಿರ್ಮಾಣ ಮಾಡುವಂಥದ್ದು, ಅದು ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದಲ್ಲ. ಸೊ ಅದನ್ನ ಸಂರಚನೆ ಮಾಡ್ತಾ ಹೋಗ್ತೀವಿ ನಾವು. ಸಂರಚನೆ ಮಾಡೋ ಶಕ್ತಿ ನಮಗಿದೆ ಅಂತಂದ್ಮೇಲೆ, ಸಂರಚನೆ ಮಾಡಕ್ ಆಗುತ್ತೆ ಅಂದ್ಮೇಲೆ ಪೂರ್ವ ನಿರ್ಧಾರಿತವಾಗಿ ಮಾಡಿದಾಗ ಒಳ್ಳೆ ವ್ಯಕ್ತಿತ್ವವನ್ನ ನಾವು ಸಮಾಜಕ್ಕೆ ಕೊಡ್ಬೋದು ಅಂತಕ್ಕಂಥ ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡ್ಲಿಲ್ಲ ಅಂತಂದ್ರೆ ನಮಗ್ ಬೇಡದೆ ಇರುವಂತಹದ್ದೆಲ್ಲ ಬಂದ್ಬಿಡುತ್ತೆ. ಆ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಆ ಯೋಜನೆಗಳಿದೆಯಲ್ಲ, ಯೋಜನೆಗಳು ಬಹಳ ಮುಖ್ಯ ಆಗ್ತದೆ. ಎಲ್ಲಿ ನಾವು ಯೋಜನೆಯನ್ನು ಮಾಡೋದಿಲ್ವೋ
ಅಲ್ಲೆಲ್ಲ ನಾವು ಎಡೋತಾ ಇರ್ತೀವಿ. ಸೊ ನಾವು ಯೋಜನೆಯನ್ನ ಮಾಡಿದಾಗ ಏನಾಗುತ್ತೆ, ಸಕ್ಸಸ್ ಆಗ್ತದೆ. ಸೊ ಹಾಗೇನೆ ಇಲ್ಲೂ ಕೂಡ ಪೂರ್ವ ನಿರ್ಧಾರಿತ ರೀತಿಯಲ್ಲೇನೆ ನಮ್ಗೆ ಈ ಪರ್ಸನಾಲಿಟಿ ಹೀಗೆ ಬರಬೇಕು ಅಂದಾಗ ನಮ್ಗೆ ತುಂಬಾನೇ ಒಂದು ಒಳ್ಳೆಯ ಒಂದು ಸಮಾಜವನ್ನ ನಾವು ಸೃಷ್ಟಿ ಮಾಡ್ಬೋದು. ಅದಕ್ಕೋಸ್ಕರ ಅದನ್ನ ನಾವು ಮುಂಚೆನೆ ಪ್ಲಾನ್ ಮಾಡ್ಕೋಬೇಕು, ಏನ್ ಬೇಕು, ಏನ್ ಕೊಡಬೇಕು. ಯಾಕೆಂದ್ರೆ ಪ್ರಭಾವಿತನ ಆಗ್ತಾ ಹೋಗ್ತಾನೆ. ಈಗ ತಾನೇ ಕಾರ್ತಿಕ್ ಕೇಳಿದಾಗೆ ಅಪ್ಪ ಅಮ್ಮನ ಜೊತೆ ಬೆಳೀತಾ ಇರ್ತಾರೆ, ಶಿಕ್ಷಕರ ಜೊತೆನಲ್ಲಿ ಬೆಳೀತಾ ಇರ್ತಾರೆ, ಅವರ ಎಲ್ಲ ಪ್ರಭಾವಗಳು ಏನಾಗ್ತಾ ಇರ್ತವೆ, ಅವ್ರ ಮೇಲೆ ಬೀಳ್ತಾ ಇರ್ತವೆ ಅಂತಕ್ಕಂಥದ್ದು. ಸೊ ಅದರಿಂದ ಆ ರೀತಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡೋದೇನೆ ಬೆಟರ್ ಅಂತ ಅನ್ಸುತ್ತೆ. ಆಯ್ತು ಮೇಡಮ್, ನೋಡಿ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಮ್ಯಾಮ್ ನಮಸ್ತೆ. ತಮ್ಮ ಹೆಸರು? ಮ್ಯಾಮ್ ನನ್ನ ಹೆಸರು ಮಧುರಾ ಅಂತ. ಮಧುರಾ, ಎಲ್ಲಿಂದ ಮಾತಾಡ್ತಾ ಇರೋದು ಮಧುರಾರವ್ರೆ? ಮ್ಯಾಮ್ ನಾನು ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ಮಂಡ್ಯದಿಂದ. ವೆಂಕಟೇಶ್ ಸರ್ ಇದಾರೆ, ನಿಮ್ ಪ್ರಶ್ನೆನ ಕೇಳ್ಬೋದು ಮಧುರಾ. ಹಾ ಮಧುರಾ, ಹೇಳಿ ಮಧುರಾ. ಸರ್, ನಾನು ಕ್ವೆಶ್ಚನ್ ಕೇಳಕ್ಕೆ ಕಾಲ್ ಮಾಡಿಲ್ಲ. ಹೇಳಿ ಸರ್. ಮ್ಯಾಮ್ ನಾನು ಸರ್ ಬಗ್ಗೆ ಮಾತಾಡ್ಬೇಕಿತ್ತು, ಜಸ್ಟ್ ಅದಕ್ಕೆ ಮಾಡಿದೆ ಮ್ಯಾಮ್. ಹಾಗೆ ಪ್ರಶ್ನೆನೂ ಕೇಳಿ, ತೊಂದರೆ ಇಲ್ಲ. ಸರ್. ಸರ್, ಈಗ ಮಾಮೂಲಿ ನಾವು ಸ್ಕೂಲಿಗೆಲ್ಲ ಅಂದ್ರೆ ರಿಫ್ಲೆಕ್ಷನ್ ಡೈರಿ ಆಗಿರ್ಬೋದು ಅಥವಾ ಟಿಪಿಗೆಲ್ಲ ಹೋಗ್ತೀವಲ್ಲ ಸರ್, ಅವಾಗ ಸ್ಟೂಡೆಂಟ್ಸ್ ಅಂದ್ರೆ ಮಕ್ಳು ಇರ್ತಾರಲ್ಲ ಸರ್, ಅವ್ರ ಮೆಂಟಲ್ ಸ್ಟೇಜ್ ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನಕ್ಕೆ ಏನಾದ್ರು ಟಿಪ್ಸ್ ಹೇಳಿ ಸರ್. ಜನ ಕೇಳಿದ್ರು, ಒಳ್ಳೆ ಪ್ರಶ್ನೆನೇ ಕೇಳಿದ್ರು. ಯಾಕೆಂತಂದ್ರೆ ಶಿಕ್ಷಕರಾಗಿ ಹೋದಾಗ ಆ ಮಗುವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ. ಒಂದೇನು ಅಂತಂದ್ರೆ ಮಕ್ಕಳಲ್ಲಿ ಪ್ರಬುದ್ಧ ವ್ಯಕ್ತಿತ್ವ ಇನ್ನು ರೂಪುಗೊಂಡಿರೋದು ಸಾಧ್ಯ ಇಲ್ಲ. ಆ ಪ್ರಬುದ್ಧತೆ ಇಲ್ಲೇ ಇರುವಂತಹದ್ದ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಅದನ್ನ ಗುರುತಿಸೋದು ತುಂಬಾ ಕಷ್ಟ ಆಗ್ತದೆ. ಈ ಮಕ್ಕಳಲ್ಲಿ ಏನಾಗಿರುತ್ತೆ ಅಂದ್ರೆ ಭಾವೋದ್ವೇಗಗಳು, ಭಾವನೆಗಳು ಇವೆಲ್ಲವೂ ಜಾಸ್ತಿ, ತುಂಬಾನೇ ಜಾಸ್ತಿ ಇರ್ತವೆ. ಯಾಕೆ ಅಂತಂದ್ರೆ ಒಂದು ಸ್ಟ್ರಕ್ಚರ್ಡ್ ಇರಲ್ಲ, ಅವಕ್ಕೆ ಆಗ್ತಾನೆ ಕನ್ಸ್ಟ್ರಕ್ಟ್ ಆಗ್ತಾ ಇರ್ತವೆ. ಬಹುಶಃ ಶಿಕ್ಷಕರು ಎದುರಿಸುವಂತಹ ಪ್ರಮುಖ ಸಂಗತಿ ಏನಂತಂದ್ರೆ ಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಗುರುತಿಸಕ್ಕಾಗದೇ ಇರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದಾಗ, ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿನೇ ಕೆಲವು ಟಿಪ್ಸ್ಗಳಿದೆ. ಹೇಗಿದೆ, ಏನಿದೆ, ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಬೇಕು. ಮೊದಲನೇದಾಗಿ ಮಕ್ಕಳಾದಾಗ ಮಕ್ಕಳ ಮನೋಭಾವನೆಯನ್ನು ಅರ್ಥ ಮಾಡ್ಬೇಕು. ನಾನು ಅವರಾದಾಗ ತಾನೇ ಅವ್ರ ಮನಸ್ಥಿತಿ ಹೇಗಿದೆ ಅಂತ ನನಗೆ ಅರ್ಥ ಆಗೋದು. ಸೊ ಹಂಗಾಗಿ ಅವ್ರ ಥರನೇ ನಾನು ಆಗಿ ಅವರೊಳಗೆ ನಾನೊಬ್ಬ ಆದಾಗ ಏನಾಗುತ್ತೆ, ಆ ಮಗುವಿನಲ್ಲಿ ಇರುವಂತಹ ತುಮುಲಗಳು, ಗೊಂದಲಗಳು ಇವೆಲ್ಲವೂ ಕೂಡ ನನಗೆ ಅರ್ಥ ಆಗ್ತದೆ. ನಾನು ದೊಡ್ಡವನಾಗಿ ಚಿಂತೆ ಮಾಡ್ಬಿಟ್ರೆ ಏನಾಗುತ್ತೆ, ಅದು ಸಾಧ್ಯನೇ ಆಗಲ್ಲ ಅಂತಕ್ಕಂಥದ್ದು. ಸೊ ಹಂಗಾಗಿ ಮಕ್ಕಳನ್ನ ಇದ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಮಕ್ಕಳಾಗ್ಬೇಕು, ಮಗು ಆಗ್ಬೇಕು. ನಾನು ಮಗು ಆದಾಗ ಮಾತ್ರ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಡೌನ್ ಟು ಅರ್ತ್ ಆ ಮಟ್ಟಕ್ಕೆ ಹೋಗಿ ನೀವು ಅವಾಗ ಹೋದಾಗ ಅದ್ರ ತುಂಬಾನೇ ನಿಮಗೆ ಅದಕ್ಕೆ ಮಗುವಿನ ಮನಸ್ಥಿತಿ ಏನು ಅನ್ನೋದು ಜೊತೆಗೆ ಬೋರ್ಡ್ ಹತ್ರ ನಿಂತಾಗ ಮಧುರಾ ಅವರೇ ಮಕ್ಕಳ ಕಣ್ಣಲ್ಲಿ ನಮ್ಗೆಲ್ಲ ಗೋಚರಿಸ್ತಾ ಇರುತ್ತೆ. ಅವರ ಕಣ್ಣನ್ನ ನೋಡ್ತಿದ್ರೇನೆ ನಮ್ಗೆ ಅವರ ಒಳಗಡೆ ಇರುವಂತಹ ಭಾವನೆಗಳ ಅರ್ಥ ಆಗ್ತಾ ಇರತ್ತೆ. ಇದು ಶಿಕ್ಷಕನಾದವನಿಗೆ ಮಾತ್ರ ಸಾಧ್ಯ ಮಕ್ಕಳ ಮನಸ್ಥಿತಿ ಏನಿದೆ ಅಂತ ಗುರುತಿಸ್ಲಿಕ್ಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ. ಆದಷ್ಟು ಬೇಗ ಶಿಕ್ಷಕರಾಗಿ ಒಳ್ಳೇದಾಗ್ಲಿಮ್ಮ. ಓಕೆ. ಒಂದು ಯಾವುದೇ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಂದು ಯೋಜನೆಯನ್ನ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ, ಹೇಗಂದ್ರೆ ಉದಾಹರಣೆಗೆ ನಾವು ತಿಂಡಿ ಮಾಡ್ಬೇಕಾದ್ರೂ ಅಷ್ಟೇ, ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೋತೀವಿ. ಹಾಗೆ ವ್ಯಕ್ತಿತ್ವ ರೂಪಣೆಯಲ್ಲೂ ಕೂಡ ಸಿದ್ಧತೆ ಬೇಕು ಅಂತ ಹೇಳ್ತೀರಿ. ಇನ್ನೊಂದು ಕರೆ ಇದೆ ಸರ್. ಕರೆ ಮೋಸ್ಟ್ಲಿ ಕಟ್ ಆಯ್ತು ಸರ್. ಈಗ ಇಚ್ಛಾಶಕ್ತಿ ಅನ್ನೋ ಪದನ ಆಗಾಗ್ಗೆ ನೀವು ಬಳಸ್ತಾ ಇದ್ದೀರಿ. ಪ್ರಸ್ತುತವಾಗಿ ಮಕ್ಕಳು ಎದುರಿಸ್ತಾ ಇರುವಂತಹ ಬಹು ದೊಡ್ಡ ಸಮಸ್ಯೆ ಅಂದ್ರೆ ಇಚ್ಛಾಶಕ್ತಿ ಕೊರತೆ. ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅವಕ್ಕೆ, ಯಾವ ತರ ಇಚ್ಛಾಶಕ್ತಿನ ಬೆಳೆಸ್ಕೋಬೇಕು ಅಂತ ಗೊತ್ತಾಗಲ್ಲ. ಈ ಇಚ್ಛಾಶಕ್ತಿ ಕೊರತೆಯನ್ನ ನಿವಾರಿಸುವಂತಹ ಬಗೆ ಹೇಗೆ? ಇಚ್ಛಾಶಕ್ತಿ ಅಂತಂದ್ರೆ ಯಾವುದೇ ಕಾರ್ಯವನ್ನ ನಾವು ಸಾಧಿಸಬೇಕಾಗಿರ್ತಕ್ಕಂಥ ಪ್ರಬಲವಾದ ಬಯಕೆ. ಆ ಬಯಕೆ ಇದ್ದಾಗ ಮಾತ್ರ ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಚ್ಛಾಶಕ್ತಿಯ ಕೊರತೆ ಸಾಕಷ್ಟು ಇರ್ತವೆ. ಯಾಕೆಂದ್ರೆ ಇತ್ತೀಚಿನ ಮಕ್ಕಳಿಗೆ ಕಾರಣ ಯಾಕೆ ಅಂತಂದ್ರೆ ಒಂದು ಪ್ರೊಟೆಕ್ಟಿವ್ ನೇಚರ್. ಒಂದು ಕರೆ ನೋಡಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮಾನಸ ಅಂತ. ಮಾನಸ ಅವರೇ, ಎಲ್ಲಿಂದ ಮಾತಾಡ್ತಾ ಇರೋದು ಮಾನಸ?
ಮಕ್ಕಳಿಂದ. ವೆಂಕಟೇಶ್ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು. ಹಾ ಮಾನಸ, ಹೇಳಿ ಮಾನಸ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಿಮ್ ಕ್ಲಾಸ್ ಎಲ್ಲ ತುಂಬಾ ಕೇಳಿದೀನಿ, ನನ್ನ ಸ್ಟೂಡೆಂಟ್ ಸರ್. ತುಂಬಾ ಖುಷಿ ಆಗ್ತಾ ಇದೆ ಅಮ್ಮ. ಕೇಳಿ ಕೇಳಿ ಸರ್. ವಿಕಸನ ಈ ಟಾಪಿಕ್ ಬಗ್ಗೆ ನಿಮ್ ಕ್ಲಾಸ್ ಕೂಡ ಕೇಳಿದೀನಿ. ಹಾ ಮೇಡಮ್. ಇದ್ರಲ್ಲಿ ಯಾವ ಪಾತ್ರ ಮುಖ್ಯ ಸರ್? ಅಮ್ಮ ಹೇಳಿ. ಇದರಲ್ಲಿ ಮಕ್ಕಳಿಗೆ ವಿಕಸನ ಅನ್ನೋ ಕಾನ್ಸೆಪ್ಟ್ ಬಂದಾಗ ಯಾರ ಪಾತ್ರ ಮುಖ್ಯ ಆಗುತ್ತೆ? ಯಾರ ಪಾತ್ರ ಮುಖ್ಯ ಆಗ್ತದೆ ವಿಕಸನ ಅಂದಾಗ? ಮಕ್ಕಳ ವಿಕಸನದಲ್ಲಿ ಯಾರ ಪಾತ್ರ ಮುಖ್ಯ ಆಗುತ್ತೆ? ಮಕ್ಕಳ ವಿಕಸನದಲ್ಲಿ ಎಲ್ಲರ ಪಾತ್ರನೂ ಮುಖ್ಯ. ಯಾಕೆ ಅಂತಂದ್ರೆ ಕೇವಲ ಪೋಷಕರ ಪಾತ್ರ ಆಗ್ಲಿ, ಶಿಕ್ಷಕರ ಪಾತ್ರ ಆಗ್ಲಿ, ಸಮಾಜದ ಪಾತ್ರ ಆಗ್ಲಿ, ಅಥವಾ ಸಂಸ್ಕೃತಿಯ ಪಾತ್ರ ಆಗ್ಲಿ, ಯಾವುದೋ ಒಂದರ ಒಂದು ನೆಲೆಗಟ್ಟಿನಲ್ಲಿ ಮಾತ್ರ ವ್ಯಕ್ತಿತ್ವ ಅನ್ನೋದು ವಿಕಾಸ ಆಗೋದೇ ಇಲ್ಲ. ಎಲ್ಲ ಅಂಶಗಳು ಸೇರಿದಾಗ ಮಾತ್ರ ಏನಾಗ್ತದೆ ಅದು ಒಂದು ಪರಿಪೂರ್ಣ ವ್ಯಕ್ತಿತ್ವ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯಲ್ಲಿ ಅವನದೇ ಆದಂಥ ಸಂಸ್ಕೃತಿ ಇರುತ್ತೆ, ಅದಕ್ಕೆ ಸಂಸ್ಕೃತಿ ಕೊಡುಗೆಯನ್ನು ನೀಡಿರುತ್ತೆ, ಸಂಸ್ಕಾರ ಕೊಡುಗೆಯನ್ನು ನೀಡಿರುತ್ತೆ. ಪೋಷಕರ ಪಾತ್ರ ಅಂದಾಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನೀವು ಈ ಶರೀರ ಏನಿದೆ, ಆ ಶರೀರ ಕಂಪ್ಲೀಟ್ ಆಗಿ ಬಂದಿರೋದೇ ನಮ್ಮ ಪೋಷಕರಿಂದ. ಈವನ್ ಪರ್ಸನಾಲಿಟಿ ಇಂದಾಗ ಬಾಹ್ಯ ಚೆಹರೆ ಕೂಡ ನನ್ನ ಪೋಷಕರೇ ಕೊಟ್ಟಿರೋದು. ಸೊ ಇಂದಿರಾ ಗಾಂಧಿಯನ್ನು ನೋಡಿದಾಗ ಮತ್ತೆ ಪ್ರಿಯಾಂಕಾ ಗಾಂಧಿಯನ್ನು ನೋಡೋ ಅಗತ್ಯತೆನೇ ಇಲ್ಲ, ಆ ಮಟ್ಟಕ್ಕೆ ಅವರು ಇದರ ಜೊತೆಗೆ ಆ ರಾಜಕೀಯ ನೆಲೆಗಟ್ಟು ಇವೆಲ್ಲವೂ ಕೂಡ ಪ್ರಭಾವ ಬೀರೋದನ್ನ ನಾವು ನೋಡ್ತಾ ಇದ್ವಿ. ಸೊ ಕ್ಷೇತ್ರದ ಪ್ರಭಾವ, ಹಾಗೇನೆ ಏನು ಅನುವಂಶೀಯತೆಯ ಪ್ರಭಾವ, ಹಾಗೇನೆ ಸಂಸ್ಕೃತಿಯ ಪ್ರಭಾವ, ಸಮಾಜದ ಪ್ರಭಾವ ಎಲ್ಲವೂ ಪ್ರಮುಖವಾಗ್ತದೆ. ಯಾವುದು ತುಂಬಾ ಪ್ರಾಮುಖ್ಯತೆಯನ್ನ ಬೀರಿರುತ್ತೋ ಆ ರೀತಿ ಆತ ವ್ಯಕ್ತಿತ್ವವನ್ನು ತನ್ನ ರೂಪಿಸ್ಕೊಳ್ತಾನೆ ಅಂತ ಅಲ್ಲಿ ಆತ ಹೈಲೈಟ್ ಆಗ್ತಾನೆ. ಫಾರ್ ಎಕ್ಸಾಂಪಲ್, ಈಗ ಸುಬ್ಬುಲಕ್ಷ್ಮಿ ಅವರನ್ನು ತೆಗೆದುಕೊಂಡ್ರಾಗ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಆಸಕ್ತಿ ಇತ್ತು, ಸಾಂಸ್ಕೃತಿಕ ಕ್ಷೇತ್ರ ಹೆಚ್ಚು ಪ್ರಭಾವವನ್ನು ಬೀರಿದೆ. ಮತ್ತೊಬ್ಬರಿಗೆ ನೋಡಿದಾಗ ರಾಮಕೃಷ್ಣ ಪರಮಹಂಸರಿಗೂ ವಿವೇಕರಿಗೂ ನೋಡಿದಾಗ ಆಧ್ಯಾತ್ಮಿಕ ಕ್ಷೇತ್ರ ತುಂಬಾ ಪ್ರಭಾವ ಬೀರ್ತು. ಸೊ ಎಲ್ಲಿ ಯಾವ ಅಂಶ ಪ್ರಭಾವ ಬೀರ್ತಾ ಇದೆ, ಆ ಪ್ರಭಾವ ಬೀರ್ತಾ ಇರುವಂತಹ ಅಂಶಗಳು ಆ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ, ಆ ವ್ಯಕ್ತಿತ್ವದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥದ್ದು. ಹೌದು. ಸೊ ಹಾಗಾಗಿ ಓಕೆ ಮಾನಸ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇಚ್ಛಾಶಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ ಸರ್, ಅದನ್ನ ಕಂಪ್ಲೀಟ್ ಮಾಡಿ. ಬಯಕೆ ಏನು ಅಂತಂದ್ರೆ ಸಾಧಿಸಲೇಬೇಕು ಅನ್ನುವಂತಹ ಬಯಕೆ, ಅದನ್ನ ನಾವು ಇಚ್ಛಾಶಕ್ತಿ ಅಂತ ಕರಿತೀವಿ. ಇವತ್ತು ಇಚ್ಛಾಶಕ್ತಿ ಅಷ್ಟಾಗಿ ಮಕ್ಕಳಿಗಿಲ್ಲ. ಯಾಕೆ ಅಂದ್ರೆ ಒಂದ್ ಕಡೆ ಅತಿಯಾದ ಪ್ರೊಟೆಕ್ಟಿವ್ ನೇಚರ್, ತುಂಬಾ ಪ್ರೊಟೆಕ್ಷನ್ ಮಾಡ್ತಾರೆ ಮಕ್ಕಳುಗಳನ್ನ, ಇಲ್ಲ ತುಂಬಾ ಭಯ ಹುಟ್ಟಿಸ್ತಾರೆ. ನಾನು ಹೀಗೆ ರೂಪುಗೊಳ್ಳಬೇಕು ಅಂತ ಹೇಳಕ್ಕಾಗಲ್ಲ. ವ್ಯಕ್ತಿತ್ವ ಯಾವುದು ಮಗುವಿಗೆ ಇಚ್ಛೆ ಆಗ್ತದೋ ಆ ನಿಟ್ಟಿನಲ್ಲಿ ರೂಪುಗೊಳ್ಳುವಂಥದ್ದು. ಈಗೇನ್ ಮಾಡ್ತಾರೆ, ಇಲ್ಲ ನೀನ್ ಹೀಗೆ ಆಗ್ಬೇಕು, ನೀನ್ ಇಂಜಿನಿಯರ್ ಆಗ್ಬೇಕು, ನೀನ್ ಡಾಕ್ಟರ್ ಆಗ್ಬೇಕು, ಮತ್ತೊಂದೇ ಆಗ್ಬೇಕು, ಅಭಿಪ್ರಾಯಗಳನ್ನ ಹೇರ್ತಾ ಇದ್ದಾರೆ. ಹೇರೋದು ಮುಖ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಮಗು ಯಾವ್ದರ ಸಮರ್ಥನಾಗಿದ್ದಾನೋ ಆ ಸಮರ್ಥನಾಗಿರೋದ್ರ ನೆಲೆಗಟ್ಟಿನಲ್ಲೇನೆ ಏನ್ ಮಾಡ್ಬೇಕು, ನಾವು ಮತ್ತಷ್ಟು ಪೂರಕವಾಗಿ ಸಪೋರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು. ಅದನ್ನ ನಾವು ಮಾಡ್ತಾ ಇಲ್ಲ. ಇನ್ನೊಂದೇನು ಅಂತಂತಂದ್ರೆ, ಅಯ್ಯೋ ಮಗುಗೆ ಏನಾಗ್ಬಿಡುತ್ತೋ ಏನೋ, ಅಯ್ಯೋ ದೊಡ್ಡವನಾಗಿರ್ತಾನೆ ಆಗ್ಲೇ, ಆದ್ರೆ ಅಯ್ಯೋ ಏನಾಯ್ತು ಏನೋ, ಅತಿ ಪ್ರೊಟೆಕ್ಟಿವ್ ನೇಚರ್ ಈಗ ಪ್ರೆಸೆಂಟ್. ಅತಿ ಭಯನೂ ಒಳ್ಳೇದಲ್ಲ. ಆ ಭಯವನ್ನ ಹುಟ್ಟಿಸೋದ್ರಿಂದ ನಾನು ವ್ಯಕ್ತಿತ್ವವನ್ನು ರೂಪಿಸೋದಕ್ಕೂ ಆಗೋದಿಲ್ಲ. ಭಯವನ್ನ ಹುಟ್ಟಿಸೋದ್ರಿಂದ ವ್ಯಕ್ತಿತ್ವ ರೂಪುಗೊಳ್ಳಬಹುದೋ ಏನೋ, ಆದ್ರೆ ಅದು ಬಾಹ್ಯ ವ್ಯಕ್ತಿತ್ವ ಮಾತ್ರ ಆಗಿರುತ್ತೆ, ಒಳಗಡೆ ಆಂತರ್ಯದಲ್ಲಿ ಏನೋ ಇರುತ್ತೆ. ಅಷ್ಟೇ ಆಗ್ತಕ್ಕಂಥದ್ದು. ಆಮೇಲೆ ಮತ್ತೆ ಈ ಪ್ರೊಟೆಕ್ಟಿವ್ ನೇಚರ್ ಇದೆಯಲ್ಲ, ಅದು ಕೂಡ ವ್ಯಕ್ತಿತ್ವನ್ನ ನಿರ್ವಹಣೆ ಮಾಡಕ್ ಸಾಧ್ಯನೇ ಇಲ್ಲ, ಏನು ಮಾಡಕ್ಕೂ ಆಗಲ್ಲ. ಇನ್ನೊಂದು ಕರೆ ಇದೆ ಸರ್. ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸಂಜೀವ್ ಅಂತ ಹೇಳಿ ನಾಗಮಂಗಲದಿಂದ ಮಾತಾಡ್ತಾ ಇರೋದು ಮ್ಯಾಮ್. ನಾಗಮಂಗಲದಿಂದನಾ? ಸಂಜೀವ್ ಅವರೇ, ವೆಂಕಟೇಶ್ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು. ಹೇಳಿ ಸಂಜೀವ್. ನಮಸ್ತೆ ಸರ್. ನಮಸ್ತೆ ಸಂಜೀವ್. ನಮಸ್ತೆ ಸರ್, ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಜೊತೆ ಮಾತಾಡೋದಕ್ಕೆ. ಇತ್ತೀಚೆಗೆ ಕೊಳಲು ಪತ್ರಿಕೆಯಲ್ಲಿ ತಮ್ಮ ಬಗ್ಗೆ ಬಂತು. ಥ್ಯಾಂಕ್ ಯು ಸಂಜೀವ್, ಥ್ಯಾಂಕ್ ಯು. ಅಪರೂಪದ ಶಿಕ್ಷಣ ತಜ್ಞ ಅಂತ ಹೇಳಿ. ಸರ್ ಏನಿಲ್ಲ, ನನ್ನ ಪ್ರಶ್ನೆ ಹೇಳಿ. ಭಾಷೆ ಮತ್ತೆ ವ್ಯಕ್ತಿತ್ವ ವಿಕಾಸ ಅಂತ ಹೇಳಿ ಇವೆರಡಕ್ಕೂ ನೇರವಾದಂತಹ ಸಂಬಂಧ ಇದೆ. ಇಲ್ಲಿ ವ್ಯಕ್ತಿತ್ವ ವಿಕಾಸ ಆಗ್ಬೇಕು ಅಂತ ಹೇಳಿದ್ರೆ ಭಾಷಾ ಜ್ಞಾನ ಇದ್ರೆ ಸಾಕೋ, ಅಥವಾ ಭಾಷೆಯಲ್ಲಿ ವಿಶೇಷವಾದಂತಹ ಪಾಂಡಿತ್ಯ ಇರ್ಬೇಕು?
ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಪಾಂಡಿತ್ಯ ಇರ್ಬೇಕು ಅಥವಾ ಭಾಷಾ ಜ್ಞಾನ ಇದ್ರೆ ಸಾಕು ಅಂತಕ್ಕಂಥ. ನಾನು ಹೇಳ್ತೀನಿ ಇವೆರಡನ್ನೂ ಮೀರಿದಂತ ಭಾಷಾ ವಿವೇಕ ಬೇಕು ಅಂತ. ಪಾಂಡಿತ್ಯ ಇದ್ದಾಗ್ಲೆಲ್ಲ ವಿವೇಕ ಇರುತ್ತೆ ಅಂತ ಹೇಳಕ್ ಬರಲ್ಲ, ಭಾಷಾ ಜ್ಞಾನ ಇದ್ದಾಗ್ಲೇ ಬಡ್ಸಕ್ ಬರುತ್ತೆ ಅಂತ ಹೇಳಕ್ ಬರಲ್ಲ. ಅವೆರಡನ್ನೂ ಸಮನ್ವಯ ಮಾಡ್ತಕ್ಕಂಥದ್ದು ವಿವೇಕ. ಸೊ ಹಂಗಾಗಿ ಭಾಷೆಯನ್ನ ಬಳಸುವ ವಿವೇಕ ಇರಬೇಕು ಅಂತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಹೇಗೆ ನಾನು ಅದನ್ನ ಬಳಸಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಆ ವ್ಯಕ್ತಿ ಪರಿಪೂರ್ಣನಾಗ್ತಾನೆ ಅಂತಕ್ಕಂಥದ್ದು ಸಂಜೀವ್. ಸೊ ಹಂಗಾಗಿ ವಿವೇಕ ಬೇಕು, ಭಾಷೆಯನ್ನು ಬಳಸಕ್ ಬರ್ಬೇಕು ಅವನಿಗೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಭಾಷೆನ ಬಳಸ್ಬೇಕು ಅನ್ನುವಂತಹ ವಿವೇಚನೆ ಇರ್ಬೇಕು. ಹೌದು 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 ಹೌದು. ಸೊ ಅವಾಗ ಮಾತ್ರ ಆತ ಪರಿಪೂರ್ಣ ವ್ಯಕ್ತಿತ್ವ ಆಗೋದು ಸಾಧ್ಯ ಆಗ್ತದೆ, ಎಲ್ರಿಗೂ ಅಕ್ಸೆಪ್ಟಬಲ್ ಆಗ್ತಾನೆ. ಇಲ್ಲ ಅಂತಂದ್ರೆ ಅಕ್ಸೆಪ್ಟ್ ಆಗಲ್ಲ. ಸೊ ಯಾವಾಗ್ಲೂ ಒಂದ್ಸ ಕೋಪ ಮಾಡ್ಕೊಂಡು ಭಾವನೆಗಳ ನಿಯಂತ್ರಣನೇ ಇಲ್ದೇನೆ ತನ್ನವನ್ನೇ ಕಳ್ಕೊಂಡ್ಬಿಟ್ಟ ಅಶ್ವತ್ಥಾಮ ಅಲ್ವಾ. ಸೊ ಮಾತಾಡ್ಬೇಕಾದ್ರೆ ಮತ್ತೊಬ್ಬರ ಜೊತೆನಲ್ಲಿ ಏನಾಗ್ಬೇಕು, ಒಂದು ಇದಿದೆ, ಸೆನ್ಸ್ ಇದೆ, ಒಂದು ಮಾತಿನ ಒಂದು ವೈಖರಿ ಇದೆ. ಯಾವ ಸಂದರ್ಭದಲ್ಲಿ ಹೇಗೆ, ಯಾರ ಜೊತೆಯಲ್ಲಿ ಹೇಗೆ ಮಾತಾಡ್ಬೇಕು ಇವೆಲ್ಲವೂ ಗೊತ್ತಿರ್ಬೇಕು. ಪಾಂಡಿತ್ಯ ಇದ್ರೇನೆ ಬರಲ್ಲ ಅದು, ಜ್ಞಾನ ಇದ್ರೇನೆ ಬರಲ್ಲ, ಭಾಷೆ ಬಳಸಕ್ ಬರುತ್ತೆ ಅಂದ್ರೇನೆ ಬರಲ್ಲ. ಸೊ ಅದಕ್ಕೆ ತಕ್ಕನಾಗಿದ್ರೆ, ವಿವೇಕ ಇದ್ರೇನೆ ಅದು ಪೂರ್ಣ ಆಗೋದು ಅಂತ ಸಂಜೀವ್. ಖಂಡಿತ ಖುಷಿ ಆಗುತ್ತೆ ಸರ್ ತಮ್ಮ ಜೊತೆ ಮಾತಾಡೋದಕ್ಕೆ. ತಮ್ಮ ವಿಚಾರಗಳು, ಭಾಷೆಯನ್ನ ಅತ್ಯಂತ ಸರಳವಾಗಿ ಬಳಸೋ ಪರಿ ತುಂಬಾ ಖುಷಿ ಆಗುತ್ತೆ. ಯಾರಾದ್ರೂ ಭಾಷೆಯನ್ನ ದೈವದ ಸ್ಥಾನಕ್ಕೆ ಕೊಂಡೊಯ್ದು ಪ್ರೀತಿಸೋರು ಇದ್ರೆ ಬಹುಶಃ ಅದು ವೆಂಕಟೇಶ್ ಸರ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸಂಜೀವ್. ಧನ್ಯವಾದಗಳು ಸಂಜೀವ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ. ಭಾಷೆನ ಬಳಸ್ಬೇಕಾದ್ರೆ ವಿವೇಕ ಇರ್ಬೇಕು ಅಂತ ಹೇಳಿದ್ರಿ. ಇಲ್ಲ ಅಂದ್ರೆ ಯಾವ ರೀತಿ ಆಗ್ಬಿಡುತ್ತೆ ಅಂತಂದ್ರೆ ವಿದ್ಯಾವಂತ ಅನಾಗರಿಕರ ಆಗ್ಬಿಡ್ತಾರೆ ಅಂತ. ಖಂಡಿತ ಅಲ್ವಾ. ಈಗ ಬರ್ತಾ ಇರೋದೇ ಆ ಜನರೇಷನ್, ಅದು ಭಾಷಾ ವಿವೇಕ ಇಲ್ಲದೆ ಇರುವಂತಹ ಜನರೇಷನ್. ಹೇಗ್ ಬಳಸಬೇಕು, ಏನ್ ಬಳಸಬೇಕು ಏನು ಗೊತ್ತೇ ಇಲ್ಲ. ಖಂಡಿತ ಸರ್. ಅದೇ ಇಚ್ಛಾಶಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬಾ ಪ್ರೊಟೆಕ್ಟಿವ್ ಆಗ್ಬಿಟ್ಟಿದ್ದಾರೆ ಈಗ. ತುಂಬಾ ಏನೋ ನಮ್ಮ ಮಕ್ಕಳನ್ನ ಸಫಿಸ್ಟಿಕೇಟೆಡ್. ಅಯ್ಯೋ, ಎಲ್ಲವನ್ನ ಇವರೇ ಜವಾಬ್ದಾರಿಗಳನ್ನ ತೆಗೆದುಕೊಂಡ್ಬಿಟ್ಟಾಗ ಮಕ್ಕಳನ್ನ ನಿಭಾಯಿಸೋದು ಹೇಗೆ ನಿಭಾಯಿಸಕ್ ಬರುತ್ತೆ ಅವರಿಗೆ? ಅವ್ರದೇ ವ್ಯಕ್ತಿತ್ವವನ್ನು ಹೇಗೆ ಡಿಪೆಂಡೆನ್ಸಿ ಬೆಳೆಸಬಾರ್ದು ಯಾವತ್ತು. ದಟ್ ಡಿಪೆಂಡೆನ್ಸಿ ಇಸ್ ನಾಟ್ ಎ ಗುಡ್ ಥಿಂಗ್ ಅಂತ. ಸೊ ಹಂಗಾಗಿ ಅದನ್ನ ಬೆಳೆಸ್ಬೇಕು. ಬೆಳೆಸ್ದಾಗ್ಲೇ ಮಾತ್ರ ಇಚ್ಛಾಶಕ್ತಿ ಅಂತಕ್ಕಂಥದ್ದು ರೂಢಿಗತವಾಗಿ ಬರ್ತಕ್ಕಂಥದ್ದು ಅಂತ. ಹಂಗಾಗಿ ಇಚ್ಛಾಶಕ್ತಿ ಬಹಳ ಮುಖ್ಯ. ಇವತ್ತಿನ ಕೊರತೆಗೆ ಭಯ ಒಂದು ಕಾರಣ. ಅಯ್ಯೋ ಏನ್ ಅನ್ಬಿಡ್ತಾರೋ ಏನೋ ಅನ್ಬಿಟ್ಟು. ಇನ್ನೊಂದು ಏನು ಅಂತಂತಂದ್ರೆ ಇದು ಏನ್ ಹೇಳಿ, ಪ್ರೊಟೆಕ್ಟಿವ್ ನೇಚರ್. ಇವೆರಡೂ ಕೂಡ ನೆಗೆಟಿವ್ ಆಗಿ ಅದು ವರ್ಕ್ ಮಾಡ್ತಾ ಇದೆ. ಅವೆರಡನ್ನೂ ಸ್ವಲ್ಪ ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು. ತುಂಬಾ ಅತಿಯಾದಂಥದ್ದು ಬೇಡ ಯಾವುದನ್ನು. ಸರ್, ಈಗ ಸೂಕ್ಷ್ಮ ಮನಸ್ಸಿನ ಮಕ್ಕಳಿರ್ತಾರೆ ಕೆಲವರು. ಹೌದು. ಅವ್ರನ್ನ ಗಟ್ಟಿಗೊಳಿಸೋದು ಹೇಗೆ? ಯಾಕಂದ್ರೆ ಒಂದ್ ಸ್ವಲ್ಪ ನಮ್ಗೆ ಟೀಚರ್ಸ್ ಆಗಿ ಅವ್ರನ್ನ ಒಂದು ಜೋರಾಗಿ ಗದ್ರ ಹಂಗಿಲ್ಲ. ಹಿಂದಿನ ಕಾಲದಲ್ಲಿ ಬೆತ್ತದಲ್ಲಿ ನಮ್ಗೆಲ್ಲ ಹೊಡಿತಾ, ನಮ್ಗಿಂತ ಹಿಂದಿನ ಕಾಲದಲ್ಲಿ ಮೂಳೆ ಮೇಲೆ ಹೊಡಿತಾ ಇದ್ರಂತೆ, ನಮ್ಗೆ ಏಟ್ ಕೊಡ್ತಾ ಇದ್ರು. ಶಿಕ್ಷೆ ಇಲ್ಲದೆ ಶಿಕ್ಷಣ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಕೂಡ ಶಿಕ್ಷಕರಿಗೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳ್ಬಿಟ್ಟಿದೆ. ಅದು ಅತಿರೇಕಕ್ಕೆ ಹೋಗುತ್ತೆ ಅನ್ನುವಂತಹ ದೃಷ್ಟಿಯಿಂದ. ಸರ್, ಈಗ ಸೂಕ್ಷ್ಮ ಮನಸ್ಸಿನ ಮಕ್ಕಳಿರ್ತಾರೆ, ಇವ್ರನ್ನ ಗಟ್ಟಿಗೊಳಿಸೋದು ಹೇಗೆ? ನೀವು ಹೇಳಿ ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ಸೂಕ್ಷ್ಮ ಮನಸ್ಥಿತಿಯ ಮಕ್ಕಳುಗಳು ಅಂತಂದಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಲ್ಲ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತುಂಬಾನೇ ಸೂಕ್ಷ್ಮ ಮನಸ್ಥಿತಿಯನ್ನ ಉಳ್ಳವರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಪೇರೆಂಟ್ಸೇ ಪ್ರಮುಖ ಕಾರಣ. ನೀವು ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಪ್ರೊಟೆಕ್ಟಿವ್ ನೇಚರ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಸೂಕ್ಷ್ಮ ಮನಸ್ಥಿತಿ. ಅಯ್ಯೋ ಅತಿಯಾದಂತಹ ಸೂಕ್ಷ್ಮತೆ, ಏನು ಅದ್ ಕಾಲಿಟ್ರೆ ಆಗಲ್ಲ, ಅಯ್ಯೋ ಮಗು ತೊಂದರೆ ಆಗ್ಬಿಡ್ತೇನೋ, ಅಯ್ಯೋ ಹಂಗೆಲ್ಲ ಬೆಳೆಸ್ಬಿಡ್ತಾರೆ. ಈ ಸೂಕ್ಷ್ಮ ಮನಸ್ಥಿತಿಯ ಈಗ ನೋಡಿ, ಸೂಕ್ಷ್ಮ ಮನಸ್ಥಿತಿ ಮೊದಲೇ ಆಗ್ಬಿಟ್ಟಿದೆ. ಅವರಿಗೆ ಭಾವನೆಗಳ ಮೇಲೆ ನಿಯಂತ್ರಣ ಇರಲ್ಲ. ಖಂಡಿತ ಭಾವನೆಗಳು ತುಂಬಾನೇ ಹೇಳ್ತಾ ಇರ್ತೀನಿ ನಾನು, ಚಿಕ್ಕ ಮಕ್ಕಳಲ್ಲಿ ಯಾರಲ್ಲ ಭಾವನೆಗಳ ಸ್ಥಿರತೆ ಇರೋದಿಲ್ಲ, ತುಂಬಾ ಫ್ಲೋ ಆಗ್ತಾ ಇರ್ತದೆ. ಅಂತ ನದಿನಲ್ಲಿ ಬರುವಂತಹ ಅಲೆಗಳ ತರ ಅದು. ಈ ತರ ಫೋರ್ಸ್ ಆಗಿ ರಭಸವಾಗಿ ಬರುವಂತಹ ನದಿಯನ್ನ ನಾನು ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಹೇಳಿ? ಇಡೀ ಎಲ್ಲದನ್ನು ನಾಶ ಮಾಡ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಅದಕ್ಕೊಂದು ಅಣೆಕಟ್ಟು ಕಟ್ಟಬೇಕಲ್ವ ನಾವು. ಅಣೆಕಟ್ಟನ್ನ ಕಟ್ಟಿ ಸರಾಗವಾಗಿ ನೀರು ಹೋಗೋ ತರ ಮಾಡಿದ್ದೆ ಆದ್ರೆ ಏನೋ ಒಂದು ಅದರೊಳಗಡೆ ಬೆಳೆ ಬೆಳಿಬಹುದು, ಖಂಡಿತ ಒಳ್ಳೆ ಬೆಳೆ ಬೆಳಿಬಹುದು ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದೇನು ಅಂತಂತಂದ್ರೆ
ಆ ಭಾವನೆಗಳಿಗೆ ಮಕ್ಕಳುಗಳಿಗೆ ಸ್ಪಂದಿಸ್ಬೇಕು. ಹೌದು. ಆ ಭಾವನೆಗಳು ಬರ್ತಾ ಇರ್ತವೆ, ಭಾವನೆಗಳು ಎಕ್ಸಾಗರೇಟ್ ಆಗಿ ಆಚೆಗೆ ಬರ್ತಾ ಇರ್ತವೆ. ಕೋಪ ಬರುತ್ತೆ, ಭಯ ಬರುತ್ತೆ, ದುಃಖ ಆಗುತ್ತೆ. ಕೆಲವು ಸರಿ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟು ಮನೆಯೊಳಗೆ ಮೂಲೆ ಒಳಗೆ ಕುತ್ಕೊಂಡ್ಬಿಡುತ್ತೆ. ನಿಮ್ಗೆ ಅನುಭವ ಆಗಿರ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅದೆಲ್ಲ ಇರ್ತದೆ. ಆ ಭಾವನೆಗಳನ್ನ ನಾವು ಪುರಸ್ಕರಿಸ್ಬೇಕು. ಏನಾಗಿದೆ ಹೋಗಿ ಮಾತಾಡಿಸ್ಬೇಕು, ಪ್ರೀತಿಯಿಂದ ಮಾತಾಡಿಸಿದಾಗ ಆ ಭಾವನೆಗಳಿಗೆ ಸ್ಪಂದನೆ ಮಾಡಿದಾಗ ಆ ಮಕ್ಕಳುಗಳಿಗೂ ಅನ್ಸುತ್ತೆ ಅಲ್ವಾ, ಅನ್ಸುತ್ತೆ ಭಾವನೆಗಳಿಗೆ ಸ್ಪಂದನೆ. ಜೊತೆಗೆ ಭಾವನೆಗಳಿಗೆ ಸ್ಪಂದನೆ ಮಾತ್ರ ಅಲ್ಲ, ಭಾವನೆಗಳನ್ನ ನಿರ್ವಹಣೆ ಕೂಡ ಮಾಡಬೇಕು. ಆಯಾ ಭಾವನೆಗಳಿಗೆ ತಕ್ಕಂತೆ ಆಯಾ ಭಾವನೆಗಳನ್ನ ಪುರಸ್ಕರಿಸುವಂತಹ ಸನ್ನಿವೇಶ ಸಂದರ್ಭಗಳನ್ನ ನೀವು ಸೃಷ್ಟಿ ಮಾಡಿಕೊಟ್ಟಿದ್ದೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ರಕ್ಷಣಾ ತಂತ್ರಗಳಲ್ಲಿ ಹೇಳ್ತಾರೆ, ತುಂಬಾ ಹಠ ಮಾಡ್ತಾ ಇರ್ತಾನೆ, ತುಂಬಾ ತೀಟೆ ಮಾಡುವ ಒಂದು ಮಗು ಇರುತ್ತೆ. ತೀಟೆ ಮಾಡೋ ಮಗುಗೆ ಏನ್ ಮಾಡೋದು? ಪಕ್ಕದಲ್ಲಿರೋನೆಲ್ಲ ಸದಾ ಬೆಣ್ತಾನೆ ಇರ್ತಾನೆ. ಯಾಕೆಂದ್ರೆ ಪಾಪ ಅವನ್ ಮನಸ್ಥಿತಿನೇ ಆಗಿದೆ ಅವನಿಗೆ. ಏನ್ ಮಾಡೋದು ಈ ಮಕ್ಳಿಗೆ ಏನ್ ಮಾಡೋದು? ಅದಕ್ಕೆ ಒಂದ್ ಸೊಲ್ಯೂಷನ್ ಕೊಡ್ತಾರೆ. ಈ ತೀಟೆ ಮಾಡೋ ಮಗುನ ತಗೊಂಡ್ ಹೋಗ್ಬಿಟ್ಟು ಗರಡಿ ಮನೆಗೆ ಸೇರಿಸ್ರಪ್ಪ, ಪುರಸ್ಕೃತವಾಗ್ತದೆ. ಅವಾಗ ಏನಾಗುತ್ತೆ, ಎಲ್ಲರೂ ಒಪ್ಕೊಳ್ತಾರೆ ಅದನ್ನ ಅಂತ. ಅಂದ್ರೆ ತನ್ನ ಶೃಂಗಾರ ಭಾವನ ಮತ್ತೊಂದು ಭಾವನ ಅಭಿವ್ಯಕ್ತಪಡಿಸೋದಕ್ಕೆ ಅವಕಾಶಗಳನ್ನು ಕೊಡಿ. ಸಂಸ್ಕೃತಿ ಆ ಥರದ್ರಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ. ಒಂದು ಕರೆ ಇದೆ ಸರ್, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು? ಮದ್ದೂರಿಂದ. ಸ್ನೇಹಿತರೆ, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿಕೊಂಡು ವೆಂಕಟೇಶ್ ಸರ್ ಇದ್ದಾರೆ, ಅವರಲ್ಲಿ ನಿಮ್ಮ ಪ್ರಶ್ನೆನ ಕೇಳಿ, ಸ್ಪಷ್ಟವಾಗಿ ಕೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ ಹೇಳಿ ಕೀರ್ತಿ. ಕೀರ್ತಿ ಹೇಳಿ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಗೊತ್ತಾಯ್ತು ಹೇಳಿ ಕೀರ್ತಿ, ಮಾತಾಡಿ. ಹೇಳಿ ಹೇಳಿ ಸರ್. ಶಿಕ್ಷಣ ಜೊತೆ ಬೇಕಾಗಿರ್ತಕ್ಕಂಥ ಮಾತಾಡ್ತಾ ಇದ್ದೀರಿ. ಬಹಳ ಪೂರ್ವಕವಾಗಿ ನನಗೆ ಏನಿಸುತ್ತೆ ಅಂದ್ರೆ, ನಾವು ವ್ಯಕ್ತಿತ್ವ ಶಿಕ್ಷಣದ ಜೊತೆಗೆ BEd ಅಲ್ಲಿ ಅಥವಾ ಈ ಒಂದು ಶೈಕ್ಷಣಿಕ ತರಗತಿಗಳನ್ನು ಕಲಿಸ್ತೀವಿ, ಅದರದ ಶಿಕ್ಷಣವನ್ನ ಅದರ ಹೊರತಾಗಿ ಆಚೆ ಅಂದ್ರೆ BEd ಶಿಕ್ಷಣ ಅಲ್ಲದೆ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಕೀರ್ತಿ, ವಾಯ್ಸ್ ಯಾಕೋ ಬ್ರೇಕ್ ಆಗ್ತದೆ. ಹೇಳಿ 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 ಇನ್ನೊಂದ್ಸರಿ ರಿಪೀಟ್ ಮಾಡಿ. ಅದು ಈ ಪ್ರಶಿಕ್ಷಣ ಹೊರಗೆ ಎಲ್ಲ ಕೂಡ ಅವರ ಬದುಕಿನಲ್ಲಿ ವಿಕಸನದ ಅವಶ್ಯಕತೆ ಕ್ಷೇತ್ರಕ್ಕೆ ಅನುಗುಣವಾಗಿ ಅತ್ಯಗತ್ಯವಾಗಿರುತ್ತೆ. ಹೌದು 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 ಹೌದು. ಹಾಗಾಗಿ ಶಿಕ್ಷಣ ಅಲ್ಲದಲೆ ಅಂದ್ರೆ ಶಿಕ್ಷಣ ವಲಯ ಅಲ್ಲದಲೆ ಸರಿ ಹೊರಗೆ ಅವರಿಗೆ ಆ ಒಂದು ಬಗ್ಗೆ ವಿಕಸನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರದ ವತಿಯಿಂದ, NGOಗಳ ವತಿಯಿಂದ ಆಗ್ಬೇಕಾದ ಅವಶ್ಯಕತೆ ಸಾಕಷ್ಟು ಇರ್ತದೆ. ಖಂಡಿತ ಖಂಡಿತ. ನಾವೆಲ್ಲರೂ ಕಾಲೇಜಲ್ಲಿ ಕಲಿಸ್ತಾ ಇರ್ತೀವಿ, ನೀವು ಕ್ಲಾಸಲ್ಲಿ ಕಲಿಸ್ತಿರ್ತೀರಿ, ಅದೆಲ್ಲ ಬಹಳ ಸಾಮಾನ್ಯ ಅದು. ಹೌದು 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 ಹೌದು. ಯಾಕೆಂತಂದ್ರೆ ಒಂದು ದೇಶದಲ್ಲಿ ನಮ್ಗೆ ಒಂದು PUC ಇಂದಲೋ SLC ಇಂದಲೋ ಬರ್ಬೇಕಾಗ್ತದೆ ಮಕ್ಕಳಿಗೆ. ಹೌದು ಹೌದು ಹೌದು. ಈಗ ಸಾರ್ವಜನಿಕ ಬದುಕಿಗೆ ತೆರೆದುಕೊಳ್ಳುವಷ್ಟೊತ್ತಿಗೆ ಅವ್ರಿಗೆ ಒಂದು ಅರಿವಿರ್ಬೇಕು. ಹೌದು. ಬಹುಶಃ ಆ ಥರದೊಂದು ನೀವು ಕೊಡೋದಾದ್ರೆ ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥವ್ರಿಗೆ ಕಾಲೇಜಿಂದ ಅಥವಾ ಶಿಕ್ಷಣ ವಲಯದಿಂದ ಆಚೆ ಇರ್ತಕ್ಕಂಥ ಜನ ವಿಕಸನದ ಕಡೆಗೆ ಹೇಗೆ ತಮ್ಮನ್ನು ತಾವು ತೆರೆದುಕೊಳ್ಬಹುದು ಮತ್ತು ಹೇಗೆ ಸುಖ ಮಾಡಬಹುದು ಅನ್ನೋದನ್ನು ಒಂದಷ್ಟು ಹೇಳಿ ಇಲ್ಲ. ಜನರಲ್ ಆಗಿ ಹೇಳಿ ಅಂತ. ಹೌದು ಹೌದು. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಇದು BEd. ಹೇಳಿ ಹೇಳಿ ಕೀರ್ತಿ. ವ್ಯಾಪಾರ ವಹಿವಾಟಿನ ಬಗ್ಗೆ ಒಂದಷ್ಟು ಹೇಳಿ ನಮ್ಗೆ ಒಂದಷ್ಟು ಸಲಹೆ ಕೊಡಿ. ಹೌದು 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 ಹೌದು. ವ್ಯಾಪಾರ ಇದ್ರ ಬಗ್ಗೆ ಸಲಹೆ. ಹೌದು ಹೌದು. ಕೆಲವೊಂದ್ ಕಡೆ ಹೌದು ಕೆಲವೊಂದ್ ಕಡೆ ಅವ್ರದ್ದು ವಿಕಸನದ ಹಾದಿಗೆ ಹೋಗ್ಲಿಕ್ಕೆ ಬಹಳ ಇಚ್ಛೆ ಇರ್ತದೆ. ಹೌದು. ಅದರ ಪ್ರಾಥಮಿಕ ಹಂತಗಳೇ ಪರಿಚಯ ಇರೋದಿಲ್ಲ. ಹೌದು 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 ಹೌದು. ಆ ತರದ ಕಾರ್ಯಕ್ರಮಗಳು ಸಾರ್ವಜನಿಕ ವಲಯದಲ್ಲಿ ಆಗಬೇಕು ಅಂತ. ಖಂಡಿತ 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 ಕೀರ್ತಿ. ಖಂಡಿತ ಕೀರ್ತಿ ಅವರೇ, ನಿಮ್ ಸಲಹೆನ ಸ್ವೀಕರಿಸ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ಇಲ್ಲಿ ತನಕ ಭಾಷೆ ಅನ್ನೋ ವಿಷಯದ ಬಗ್ಗೆ ನಾವು ಟಚ್ ಮಾಡ್ಲಿಲ್ಲ. ಹೌದು. ವ್ಯಕ್ತಿತ್ವ ವಿಕಸನನೇ ಆಯ್ತು. ಹೌದು. ಈಗ ಹೇಳಿ ಸರ್, ವ್ಯಕ್ತಿತ್ವ ವಿಕಾಸಕ್ಕೂ
ಭಾಷೆಗೂ ಹೇಗೆ ಸಂಬಂಧನ ಕಲ್ಪಿಸ್ತೀರಿ? ಖಂಡಿತ ಮೇಡಮ್, ಯಾಕಂದ್ರೆ ಭಾಷೆ ಇಲ್ಲ ಅಂತಂದ್ರೆ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಅರ್ಥನೇ ಇರಲ್ಲ. ಖಂಡಿತ. ಯಾಕೆಂದ್ರೆ ಭಾಷೆಯ ಮೂಲಕನೇ ವ್ಯಕ್ತಿತ್ವ ವಿಕಾಸ ಆಗ್ತಕ್ಕಂಥದ್ದು. ವ್ಯಕ್ತಿಗೆ ಆಲೋಚನೆಗಳು ಭಾಷೆಗಳು ಎರಡೂ ಕೂಡ ಹುಟ್ಕೊಳ್ತಾ ಹೋಗುತ್ತೆ. ಅವೆರಡು ಎಲ್ಲಿ ಸಂಧಿಸುತ್ತೋ ಅದು ಎರಡು ಹೆಂಗೆ ಇಲ್ಲೊಂದು ಹುಟ್ಟಿರುತ್ತೆ. ಹೀಗೆ ಹೋಗ್ತಾ 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 ಅದು ಒಂದೇ ಇಲ್ಲ, ಇದರಲ್ಲಿ ಹೋಗಲ್ಲ, ಪ್ಯಾರಲಲ್ ಆಗಿ ಹೋಗಲ್ಲ. ಅವು ಎಲ್ಲೋ ಒಂದು ಕಡೆ ಸಂಧಿಸುತ್ತವೆ. ಎಲ್ಲಿ ಆಲೋಚನೆ ಮತ್ತು ಭಾಷೆ ಎರಡು ಸಂಧಿಸುತ್ತೋ ಆ ಜಾಗದಲ್ಲಿ ವ್ಯಕ್ತಿಗೆ ತಾನು ಯಾರು ಅಂತ ಅರ್ಥ ಆಗುತ್ತೆ. ಸೊ ಆ ಜಾಗದಲ್ಲೇನೆ ವ್ಯಕ್ತಿತ್ವ ಅಂತಕ್ಕಂಥದ್ದು, ತನ್ನ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಆ ವ್ಯಕ್ತಿಗೆ ಅರ್ಥ ಆಗ್ತಕ್ಕಂಥದ್ದು. ಹಾಗಾಗಿ ಭಾಷೆಗೂ ಮತ್ತೆ ಇದು ವ್ಯಕ್ತಿತ್ವಕ್ಕೂ ತುಂಬಾ ಸಂಬಂಧ ಇದೆ ಅಂತಕ್ಕಂಥದ್ದು. ಭಾಷೆ ಇಲ್ಲದೆ ವ್ಯಕ್ತಿತ್ವನ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಈಗ ನೀವು ಕೇಳಿದ್ದೀರಾ, ನೀವು ಮಾತಾಡ್ಬೇಕಾದ್ರೆ ಎಲ್ಲ ಕೇಳಿದ್ದೀರಾ, ಮಾತು ಕುಲ ಹೇಳ್ತು ಅಂತಾರೆ. ಇದನ್ನು ವಿಶಾಲವಾಗಿ ತಗೊಳ್ಳೋಣ. ಮಾತು ಕುಲ ಹೇಳ್ತು ಅಂದ್ರೆ ಮಾತು ಆತನ ವ್ಯಕ್ತಿತ್ವವನ್ನು ಸೂಚಿಸ್ತಾ ಇರುತ್ತೆ. ಸೊ ಆ ವ್ಯಕ್ತಿತ್ವವನ್ನ ಸೂಚನೆ ಕೊಡೋದೇನೆ ಆತನ ಮಾತು. ಅದಕ್ಕೇನೆ ಬಸವಣ್ಣವ್ರ ವಚನನ ಕೋಟ್ ಮಾಡಲೇಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಹೇಳ್ತಾರಲ್ಲ. ಸೊ ವ್ಯಕ್ತಿತ್ವವನ್ನ ನಿರ್ಧರಿಸುವಂತಹ ಏಕಮಾತ್ರವಾದಂತಹ ಸಾಧನ ಅಂತಂದ್ರೆ ಅದು ಭಾಷೆನೇ. ಭಾಷೆ ಬಿಟ್ರೆ ಭಾಷೆನಲ್ಲೇ ಗೊತ್ತಾಗೋದು ಅವನಿಗೆ. ಆ ವಿಚಾರಗಳೆಲ್ಲವೂ ಕೂಡ ಇವತ್ತು ಜೀವಂತವಾಗಿರೋದು ಭಾಷೆಯ ಮೂಲಕನೇ, ಆಲೋಚನೆಯ ಮೂಲಕನೇ, ಚಿಂತನೆಗಳ ಮೂಲಕ. ಚಿಂತನೆಗಳೆಲ್ಲವೂ ನಮ್ಗೆ ತಲುಪೋದು ಯಾವ್ದ್ರ ಮೂಲಕ? ಅದೇ ಭಾಷೆಯ ಮೂಲಕನೇ. ಭಾಷೆಯನ್ನ ನಾನು ಹಾಗೆ ಯೋಚನೆ ಮಾಡಕ್ ಆಗದೇ ಇಲ್ಲ. ಭಾಷೆಯಂತೆ ವ್ಯಕ್ತಿತ್ವವನ್ನು ಯೋಚನೆ ಮಾಡಕ್ ಆಗದೇ ಇಲ್ಲ. ಭಾಷೆ ಬೇಕೇ ಬೇಕು. ಭಾಷೆಯೇ ವ್ಯಕ್ತಿತ್ವದ ಕನ್ನಡಿ ನನ್ನ ಪ್ರಕಾರ. ಖಂಡಿತ ಸರ್. ಈಗ ಹೊಸ ಆಲೋಚನೆಗಳು ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಬೇಕಾದಷ್ಟು ಆಲೋಚನೆಗಳನ್ನ ನಾವು ರೂಪಿಸ್ಕೋತೀವಿ. ಈ ಆಲೋಚನೆಗಳಿಗೆ ಸಾಕ್ಷೀಕರಿಸುವಂತಹ ಭಾಷೆ ವ್ಯಕ್ತಿತ್ವ ವಿಕಸಿಸುವ ಬಗೆ ಹೇಗೆ? ಆಲೋಚನೆಗಳ ಹುಟ್ಟಿಗೆ ಭಾಷೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ ನೀವು. ವ್ಯಕ್ತಿತ್ವ ವಿಕಾಸ ಆಗುವಂತಹ ಬಗ್ಗೆ ಹೇಗೆ? ಆಗ್ಲೇ ಹೇಳಿದೆ ನಾನು, ಆಲೋಚನೆ ಮತ್ತು ಭಾಷೆ ಎಲ್ಲಿ ಸಂಧಿಸುತ್ತೋ ಆ ಜಾಗದಲ್ಲಿ ಚಿಂತನೆಗಳು ಏನು ಅನ್ನೋದು ಆತನಿಗೆ ಅರ್ಥ ಆಗುತ್ತೆ. ಆಲೋಚನೆ ಮತ್ತು ಭಾಷೆ ಸಂಧಿಸಿದಾಗ ಆ ವ್ಯಕ್ತಿ ತನ್ನ ಆಲೋಚನೆಗಳನ್ನ ಏನ್ ಮಾಡ್ತಾನೆ? ಸಮಾಜಕ್ಕೆ ಕೊಡ್ತಾನೆ, ಸ್ಪಂದಿಸ್ತಾನೆ, ಸಮಾಜಕ್ಕೆ ಕೊಡ್ತಾನೆ. ನ್ಯೂಟನ್ ಹುಟ್ಟಿದ್ದು ಹೀಗೆ, ನ್ಯೂಟನ್ ಚಿಂತನೆಗಳು ಹುಟ್ಟಿದ್ದು ಹೀಗೆ. ನ್ಯೂಟನ್ ಎಲ್ಲೋ ಒಂದ್ ಕಡೆ ಕೂತಿದ್ದಾಗ ಆಹಾ ಅನುಭವ ಆಯ್ತಂತ ಆತನಿಗೆ. ಸೊ ಇದೆಲ್ಲ ಏನು ಅಂತಂದ್ರೆ ಆ ವ್ಯಕ್ತಿತ್ವ, ಆ ಹೊಸ ಆಲೋಚನೆಗಳ ಹುಟ್ಟು ಆ ವ್ಯಕ್ತಿಯನ್ನ ನಿರ್ಮಾಣ ಮಾಡುತ್ತೆ. ಹೊಸ ಆಲೋಚನೆಗಳಿಗೆ ಭಾಷೆನೇ ಕಾರಣ ಅಂತ. ಒಂದು ಕರೆ ಹೇಳಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಜಗದೀಶ್ ಅಂತ. ಜಗದೀಶ್ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ? ಮಂಡ್ಯದಿಂದ. ತಂತ್ರಜ್ಞಾನಗಳು ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಬೀರ್ತಾ ಇದೆಯಾ? ಮೊಬೈಲ್ಗಳು, ಇಂಟರ್ನೆಟ್ಗಳು ಹೇಗೆ ಅಂತ ಕೇಳೋಣ ಅಂತ ಮೇಡಮ್. ಹೇಳಿ ಇನ್ನೊಂದ್ಸತಿ ಪ್ರಶ್ನೆ ರಿಪೀಟ್ ಮಾಡಿ. ಮಕ್ಕಳ ವಿಕಾಸದ ಮೇಲೆ ತಂತ್ರಜ್ಞಾನಗಳ ಪ್ರಭಾವ ಹೇಗಿದೆ ಅಂತ. ಮಕ್ಕಳ ವಿಕಾಸದ ಮೇಲೆ ತಂತ್ರಜ್ಞಾನದ ಪ್ರಭಾವ ಖಂಡಿತ ಇದು ಚರ್ಚೆ ಮಾಡಲೇಬೇಕು ವಿಚಾರ ಇದು. ಪ್ರಸ್ತುತ ನಾವು ತಂತ್ರಜ್ಞಾನದ ಯುಗವನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ತಂತ್ರಜ್ಞಾನ ಎಷ್ಟು ಮುಂದುವರೆದು ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಗಳು ಕೂಡ ಮೊಬೈಲ್ ನಲ್ಲಿ ಸಿಗ್ತಾ ಇದೆ. ಎಲ್ಲಾ ಮಾಹಿತಿಗಳು, ಮಗು ಯಾವ ಹಂತದಲ್ಲಿ ಏನ್ ವಿಕಾಸ ಆಗ್ಬೇಕು ಅನ್ನೋದು ಸ್ಟ್ರಕ್ಚರ್ ಇರುತ್ತೆ. ಈಗ ಏನಾಗ್ತಾ ಇದೆ ಅಂತಂದ್ರೆ ಆ ಎಲ್ಲಾ ಮಾಹಿತಿಗಳು ಬಂದು ಸಿಗ್ತಾ ಇರೋ ಕಾರಣದಿಂದ ಎಲ್ಲೋ ಒಂದ್ ಕಡೆ ಪ್ರೀ ಮೆಚ್ಯೂರ್ ಆಗೋಕ್ ಶುರು ಆಗ್ಬಿಟ್ಟಿದ್ದಾರೆ ಮಕ್ಳು. ಪ್ರೀ ಮೆಚ್ಯೂರ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದೇ ಇಲ್ಲ, ಎಲ್ಲವೂ ಗೊತ್ತು. ಆದ್ರೆ ಎಲ್ಲವೂ ಗೊತ್ತಿದ್ದು ಪರಿಪೂರ್ಣವಾಗಿ ತಿಳ್ಕೊಡೋ ಒಂದು ಇದನ್ನ ಮಾಡ್ತಾ ಇಲ್ಲ, ಆಳಕ್ಕಿಡಿಯುವಂತಹ ಕೆಲಸ ಆಗ್ತಾ ಇಲ್ಲ. ನಮ್ಗೆಲ್ಲ ಹೇಗೆ ಅನಿಸ್ತಾ ಇತ್ತು ಅಂತಂದ್ರೆ ವಿಷಯವನ್ನ ತಿಳ್ಕೊಳ್ಬೇಕಾದ್ರೆ ಒಳಗಡೆ ನುಗ್ಬೇಕು, ಅದ್ರ ಒಳಗೆ ಆಳವನ್ನ ಮಾಡಬೇಕು. ಹಂಗಲ್ಲ, ಮೇಲ್ ಏನೇನೆಲ್ಲ ಸಿಗುತ್ತೋ ಎಲ್ಲದನ್ನು ಬಾಚ್ಕೊಳ್ತಾ ಇದ್ದಾರೆ. ಸೊ ಎಲ್ಲವನ್ನ ಸ್ವೀಕರಿಸ್ಬಿಟ್ಟು ಏನೂ ಇಲ್ಲದ ಸ್ಥಿತಿ ಮಕ್ಕಳು. ಅದಕ್ಕೆ ಈಗ ಪರ್ಸನಾಲಿಟಿಗಳು ಬರ್ತಾ ಇಲ್ಲ. ಯಾಕೆ ಅವು ದೊಡ್ಡ ಪರ್ಸನಾಲಿಟಿಗಳಿದ್ರು ಅಂದ್ರೆ ಅದರಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ನೋಡಿ, ನಮ್ಮ ಸಾಹಿತ್ಯ ಕ್ಷೇತ್ರವನ್ನೇ ತೆಗೆದುಕೊಳ್ಳಿ. ಸಾಹಿತ್ಯ ತುಂಬಾ ಸಾಹಿತ್ಯಗಳು ಬರ್ತಾ ಇತ್ತು, ತುಂಬಾ ಸಾಹಿತ್ಯಗಳು. 4 ಪುಸ್ತಕ ಓದ್ತಾರೆ, 5 ಪುಸ್ತಕ ಓದ್ತಾರೆ, ಇನ್ನು ಎಲ್ಲ ಸೇರಿಸ್ಬಿಟ್ಟು ಬರ್ದ್ಬಿಟ್ಟು ಏನೋ ಮಾಡ್ಬಿಡ್ತಾರೆ.
ಒಳ್ಳೆ ಸಾಹಿತ್ಯ ಬರ್ತಾ ಇಲ್ಲ. ಒಂದೊಂದು ಸಾಹಿತ್ಯ ಬರೋದಕ್ಕೂ ಅವಾಗ ಎಷ್ಟೊಂದು ಸಮಯ ತಗೊಳ್ತಾ ಇತ್ತು. ಈಗ ಆ ಥರದ್ದು ಆಗ್ತಾ ಇಲ್ಲ. ಸೊ ಹಂಗಾಗಿ ಮಕ್ಕಳನ್ನ ಎಷ್ಟು ಬೇಕೋ ಅಷ್ಟು ತಂತ್ರಜ್ಞಾನವನ್ನ ನೀಡಿ, ತಂತ್ರಜ್ಞಾನ ಇರ್ಲಿ ಬೇಡ ಅಂತಲ್ಲ, ತಂತ್ರಜ್ಞಾನ ಅವಶ್ಯಕತೆ ಇದೆ. ಹೌದು. ಆದ್ರೂ ಕೂಡ ಅದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಅನ್ನುವಂಥದ್ದು ಸರ್ ಅವರ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಓಕೆ ಸರ್, ಈಗ ವ್ಯಕ್ತಿತ್ವ ವಿಕಸನದಲ್ಲಿ ಬಹುಭಾಷಿಕ ಜ್ಞಾನದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸೌಮ್ಯ ಅಂತ ಹೇಳಿ. ಸೌಮ್ಯ, ಎಲ್ಲಿಂದ ಮಾತಾಡ್ತಾ ಇರೋದು ಸೌಮ್ಯ? ನಾವು ಮೈಸೂರಿಂದ ಮೇಡಮ್. ಮೈಸೂರಿಂದ. ವೆಂಕಟೇಶ್ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳಿ. ಹೇಳಿ ಸೌಮ್ಯ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಓ, ಚೆನ್ನಾಗಿದ್ದೀನಿ. ಸರ್, ಇದು ಭಾಷೆ ವ್ಯಕ್ತಿತ್ವ ಬೆಳವಣಿಗೆ ಭಾಷೆ ಒಂದೇ ಮೂಲ ಸಾಧನ ಸರ್? ಖಂಡಿತ ಅಲ್ಲಮ್ಮ. ಭಾಷೆಯ ಮೂಲಕ ವ್ಯಕ್ತಿತ್ವ ನಿರ್ಧಾರ ಆಗ್ತದೆ ಅಂತಕ್ಕಂಥದ್ದು. ಭಾಷೆಯಿಂದ ವ್ಯಕ್ತಿತ್ವವನ್ನು ನಾವು ಗುರುತಿಸ್ಬೋದು ಅಂತಕ್ಕಂಥದ್ದು. ಭಾಷೆ ಒಂದೇ ಅಲ್ಲ, 2 ಆಯಾಮಗಳನ್ನ ನಾನು ಹೇಳ್ತೀನಿ. ವ್ಯಕ್ತಿಯ ವ್ಯಕ್ತಿತ್ವ ನಮಗೆ ಸ್ಪಷ್ಟವಾಗೋದು ಒಂದು ಮಾತಿಂದ, ಒಂದು ಕೃತಿಯಿಂದ. ಮಾತು ಭಾಷೆಗೆ ಸಂಬಂಧಪಟ್ಟಿರೋದು. ಅವ್ನು ನೋಡ್ತಾ ಇದ್ದಾಗ ಅವ್ನು ನಡೆ ನುಡಿ ಅಂತಾರೆ, ತುಂಬಾ ಈಸಿಯಾಗಿ ಜನಪದರ ಮಾತನ್ನ ಹೇಳ್ಬೇಕು ಅಂದ್ರೆ ನಡೆ ನುಡಿ. ನಡೆ ಹೇಗಿರುತ್ತೋ, ಅವ್ನು ಹೇಗೆ ನಡ್ಕೊಳ್ತಾನೋ ಅದ್ರ ಮೇಲೂ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡ್ತೀವಿ. ನುಡಿ ಹೇಗಿರುತ್ತೋ ಅದ್ರ ಮೇಲೆ ಕೂಡ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡ್ತೀವಿ. ಕೇವಲ ಭಾಷೆ ಮಾತ್ರ ಅಲ್ಲ, ವ್ಯಕ್ತಿ ಸಾಂದರ್ಭಿಕವಾಗಿ ಆತ ನಡೆದುಕೊಳ್ಳುವಂತ ರೀತಿ ಕೂಡ ಮುಖ್ಯ ಆಗ್ತದೆ ಅಂತಕ್ಕಂಥದ್ದು. ಅವನ ಕ್ರಿಯೆ ಮುಖ್ಯ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನುಡಿ. ಕೆಲವು ಮಾತು ತುಂಬಾ ಅತಿಯಾಯಿತು ಅಂತಂದಾಗ, ಮಾತು ಮೀರಿದಾಗ ಕೂಡ ಆ ವ್ಯಕ್ತಿ ಏನಾಗ್ತಾನೆ, ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ತಾನೆ. ತನ್ನ ಸಂದರ್ಭ ಸನ್ನಿವೇಶಗಳಿಗೆ ಸರಿಯಾಗಿ ಅವನು ವರ್ತನೆ ಮಾಡದೇ ಇದ್ದಾಗ ಆಗಲೂ ಕೂಡ ವ್ಯಕ್ತಿತ್ವವನ್ನು ಕಳ್ಕೊಳ್ತಾನೆ. ಸೊ ಇವೆರಡೂ ಬೇಕು ಅನ್ನೋದು ಅಭಿಪ್ರಾಯ. ಭಾಷೆ ಒಂದೇ ಅಲ್ಲ, ಭಾಷೆಯ ಜೊತೆಗೆ ಕ್ರಿಯೆ ಇದು ಕೂಡ ಮುಖ್ಯ ಅಂತ. ಹೌದು ಸರ್, ನನ್ನ ಪ್ರಶ್ನೆ ಅದೇ ಆಗಿತ್ತು ಸರ್. ಯಾಕಂದ್ರೆ ಭಾಷೆ ಒಂದೇ ಮೂಲ ಆಗಿರೋದಿಲ್ಲ. ಸರ್, ಈಗ ಬಹುಭಾಷಿಕ ಜ್ಞಾನ ಅವಶ್ಯವೇ ವ್ಯಕ್ತಿತ್ವ ವಿಕಾಸನದಲ್ಲಿ? ಖಂಡಿತ ಮೇಡಮ್. ಬಹುಭಾಷಿಕ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿತ್ವ ವಿಕಾಸ ಆಗೋದಕ್ಕೆ ಸಾಧ್ಯ. ಭಾಷೆನೇ ಮುಖ್ಯ. ಯಾಕೆಂದ್ರೆ ಎಲ್ಲಾ ಕಡೆನೂ ಚಿಂತನೆಗಳಿರಲ್ಲ. ಸೃಜನಶೀಲ ಚಿಂತನೆಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಇರ್ತದೆ. ಇವತ್ತು ಸೃಜನಶೀಲ ಚಿಂತನೆಗಳು ನಾವು BM ಶ್ರೀ ಅವರ ಸಾಹಿತ್ಯದಲ್ಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರು ತಗೊಂಡು ಬಂದಿದ್ದೇನೆ ಪರಭಾಷೆಯ ನೆಲೆಗಟ್ಟಿನಿಂದ. ಎಷ್ಟು ಚೆನ್ನಾಗಿ ನಮ್ಗೆ ಅದನ್ನ ಹಂಚಿದ್ರಲ್ವಾ. ಇವತ್ತು ನಾವು ಅಯ್ಯೋ ಬಿಡೋ ನಮ್ಮದ್ರಲ್ಲಿ ಇರೋದೇ ಸಾಕು ಅನ್ನಕ್ಕಾಗಲ್ಲ. ಎಲ್ಲ ಒಳಿತುಗಳನ್ನ ಎಲ್ಲೆಲ್ಲಿಂದ ಬರುತ್ತೋ ಎಲ್ಲವನ್ನ ಆರಿಸ್ಕೋಬೇಕು, ಗ್ರಾಫ್ ಮಾಡ್ಕೋಬೇಕು ಅಲ್ವಾ, ಗ್ರಾಫ್ ಮಾಡ್ಕೋಬೇಕು. ಹಾಗಾಗಿ ಭಾಷೆ ಬಹಳ ಮುಖ್ಯ. ಅದು ಯಾವುದೇ ಆಗಿರ್ಲಿ, ಅದಕ್ಕೆ ಬಹುಭಾಷಿಕ ಜ್ಞಾನ ಬಹಳ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಬೇಕು. ಭಾಷೆ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಎಲ್ಲ ಭಾಷೆಯ ಜ್ಞಾನವನ್ನ ಅರ್ದು ಕುಡಿದಾಗ ಮಾತ್ರ ಆ ವ್ಯಕ್ತಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಎಲ್ಲಾದ್ನೂ ಬಾಚ್ಕೋಬೇಕು ಅನ್ನುವಂಥದ್ದು. ಸರ್, ಈಗ ವ್ಯಕ್ತಿತ್ವ ವಿಕಸನದಲ್ಲಿ ಸಂವಹನ ಕ್ರಿಯೆ, ಕಮ್ಯುನಿಕೇಶನ್ ಅಂತೂ ತುಂಬಾ 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 ಇಂಪಾರ್ಟೆಂಟ್. ಹೌದು. ಇದು ಹೇಗೆ ಪ್ರಮುಖವಾಗುತ್ತೆ? ಸಂವಹನ ಬಹಳ ಮುಖ್ಯ. ನೀವೇ ಹೇಳ್ತಾ ಇದ್ದೀರಿ, ಸಂವಹನ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಷ್ಟ. ಅವನು ಕಮ್ಯುನಿಕೇಟ್ ಮಾಡಕ್ ಬರ್ತಾ ಇಲ್ಲ. ಇವತ್ತು ನೋಡಿಬೇಕಾರೆ ಕಾಗ್ನೇಟಿವ್ ಟೆಸ್ಟ್ಗಳನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ವೃತ್ತಿಗೆ ಸೇರ್ಪಡೆ ಆಗ್ಬೇಕಾದ ಸಂದರ್ಭದಲ್ಲಿ ಎಲ್ಲ ಕಾಗ್ನೇಟಿವ್ ಟೆಸ್ಟ್ಗಳು ಇಲ್ಲವೇ ಇಲ್ಲ, ಕಡಿಮೆ. ಎಲ್ಲೋ ಒಂದು ಸರ್ಕಾರಿ ನೌಕರಿಗಳನ್ನು ಮಾತ್ರ ಕಾಗ್ನೇಟಿವ್ ಟೆಸ್ಟ್ ಮಾಡ್ತಾರೆ, ಅಲ್ಲೂ ಚೇಂಜ್ ಮಾಡಿದ್ದಾರೆ. ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ನಾವು ಮುಖ್ಯವಾಗಿ ನಾವು ಕೊಡ್ತಾ ಇರುವಂಥದ್ದು ಪರ್ಸನಾಲಿಟಿ ಟೆಸ್ಟ್ಗಳು. ಅದರಲ್ಲೂ ಮುಖ್ಯವಾಗಿ ಕಮ್ಯುನಿಕೇಶನ್ ಟೆಸ್ಟ್ಗಳು ಬಹಳ ಮುಖ್ಯ. ಹೇಗೆ ಇದು ಅಂತಂತಂದ್ರೆ, ಬೇಂದ್ರೆ ಅವನ ಕಡೆ ಅರ್ಥ ಮಾಡ್ಕೋಬೇಕು ಹೆಂಗೆ ಅಂತ. ನಾನು ಹೇಳಿದ್ದು ನೀವು ಹೇಳಿದ್ದು ಕೇಳಿದ್ದು ಒಂದೇ ಆಗ್ಬೇಕು. ನಾನು ಹೇಳಿದ್ದು ನೀವು ಕೇಳಿದ್ದು ಒಂದೇ ಆಗ್ಬೇಕು. ಆಗ ಅದು ಕಮ್ಯುನಿಕೇಶನ್ ಕ್ರಿಯೆ ಕರೆಕ್ಟ್ ಆಗಿದೆ ಅಂತ. ಹೌದು. ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಹೃದಯವನ್ನ ತಟ್ಟಬೇಕು ಅಂತ. ಮುಟ್ಲಬೇಕು. ತಟ್ಟೋದಲ್ಲ, ತಟ್ಟಿದ್ರೆ ಕಷ್ಟ, ತಟ್ಟಿದ್ರೆ ನೋವಾಗ್ಬಿಡುತ್ತೆ. ಮುಟ್ಟಬೇಕು ಅಂತ. ಮುಟ್ಟದಾಗ ಮಾತ್ರ ಏನಾಗುತ್ತೆ, ಅದು ಒಂದು ಕರೆಕ್ಟ್ ಆದಂತದ್ದಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಆ ಸಂವಹನ ಪ್ರಕ್ರಿಯೆಯಲ್ಲಿ
ನಾವು ಸಂವಹನ ಇಲ್ಲದೇನೆ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಂವಹನ ಬೇಕೇ ಬೇಕು ಅಂತಕ್ಕಂಥದ್ದು. ಈ ಸಂವಹನ ಪ್ರಕ್ರಿಯೆಯನ್ನು ನಾವು ಜೋಡಿಸ್ಕೊಳ್ಳೋದು ಹೆಚ್ಚು ಸೂಕ್ತ. ಬೆಳೆಸ್ಬೇಕು, ಆ ಸಾಮರ್ಥ್ಯವನ್ನು ಬೆಳೆಸ್ಬೇಕು ಅಂತ. ಒಂದು ಕರೆ ಇದೆ ಸರ್, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರುಮಾ? ಕೃಷ್ಣವೇಣಿ ಅಂತ, HD ಕೋಟೆ. HD ಕೋಟೆ. ವೆಂಕಟೇಶ್ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದಮ್ಮ? ಹೇಳಿಮಾ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಅಮ್ಮ, ಹೇಳಿ ಹೇಳಿ. ಸರ್, ಭಾಷೆ ಎಂಬುದು ಮಕ್ಕಳ ವ್ಯಕ್ತಿತ್ವದ ಮೇಲೆ ವಿಕಸನಕ್ಕೆ ಪ್ರಭಾವ ಬೀರುತ್ತೆ ಸರ್? ಖಂಡಿತ ಖಂಡಿತ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಏನಮ್ಮ, ಹೇಗೆ ಅಂತ? ಓಕೆ ಓಕೆ ಓಕೆ. ಅದೊಂದೇ ವ್ಯಕ್ತಿತ್ವದ ವಿಕಸನಕ್ಕೆ ಪ್ರಭಾವ ಬೀರುತ್ತೆ? ಭಾಷೆ ಒಂದೇ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತಾ? ಇಲ್ಲ ಇಲ್ಲ ಇಲ್ಲ, ಈಗ ತಾನೇ ಹೇಳಿದೆ ನಾನು, ಕೃತಿ ಮತ್ತು ಏನು ಮಾತು ಅಂತ, ನುಡಿ ಮತ್ತು ನಡೆ ಅಂತ, ಅದು ಕೂಡ ಆಗ್ತದೆ ಅಂತದ್ದು. ಭಾಷೆ ಹೇಗೆ ವ್ಯಕ್ತಿತ್ವವನ್ನ ನಿರ್ಧರಿಸುತ್ತೆ ಅಂತಕ್ಕಂಥದ್ದನ್ನ ಅವ್ರು ಕೇಳ್ತಾ ಇದ್ದಾರೆ. ಖಂಡಿತ ಆ ಮಾತಿದೆಯಲ್ಲ, ಮಾತು ಏನ್ ಬೇಕಾದ್ರೂ ಮಾಡ್ಬೋದು ಆ ವ್ಯಕ್ತಿಯನ್ನ. ಮೊದಲೇ ಒಂದು ಗಾದೆ ಇದೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಮನೆನೇ ಕೆಡಿಸೋದಲ್ಲ, ಸಮಾಜನೇ ಕೆಡಿಸ್ಬಿಡುತ್ತೆ ಮಾತು. ಸೊ ಹಂಗಾಗಿ ಮಾತನ್ನ ಆಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಿಸ್ಬೇಕು. ಇಂಥ ಮಾತನ್ನ ನಾವು ಕಲಿಸ್ತಾ ಹೋಗ್ತೇವೆ. ಯಾರಿಗೆ? ಮಕ್ಕಳಿಗೆ. ಆ ಮಕ್ಕಳಿಗೆ ಆ ಮಾತನ್ನ ಕಲಿಸ್ತಾ ಹೋದಂತಹ ಸಂದರ್ಭದಲ್ಲಿ ಮಗು ಒಂದು ಪರಿಪೂರ್ಣ ವ್ಯಕ್ತಿತ್ವವಾಗಿ ಆತ ಏನ್ ಮಾಡ್ತಾನೆ, ರೂಪುಗೊಳ್ತಾನೆ. ಇಲ್ಲ ಆ ಮಾತೆ ಆಡಕ್ ಬರ್ಲಿಲ್ಲ ಅಂತಂದಾಗ, ಈಗ ನಾವು ತರಬೇತಿ ಕ್ಷೇತ್ರಗಳಿಗೆ ಹೋದಾಗ, BEd ಹೋದ ಸಂದರ್ಭದಲ್ಲಿ ನಾವು ನೆನ್ಸ್ಕೊಳ್ಳೋದಾದ್ರೆ, ಕೆಲವು ಸರಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ನಿಮಿಷ ಮಾತಾಡಕ್ ಬರ್ತಾ ಇಲ್ಲ ಅಂದ್ರೆ ಎಲ್ಲ ನಮ್ನೆ ನೋಡ್ತಾ ಇರೋರು. ಆಮೇಲೆ ಮಾಡ್ತಾ ಬರ್ತಾ ಶಿಕ್ಷಕರಾದ ಮೇಲೆ ನಮ್ಗೇನ್ ಅನಿಸ್ತು, ನಮ್ಗೆ ವ್ಯಕ್ತಿತ್ವ ಬಂದಿದ್ದೆ ಆ ಮಾತಿನಿಂದ ಅಲ್ವಾ? ಬರೀ ಕೇವಲ ಶಿಕ್ಷಕರು ಅಂತ ನಾನು ಹೇಳೋದೇ ಇಲ್ಲ, ಎಲ್ಲರೂ ಪ್ರತಿಯೊಬ್ಬರಿಗೂ ಬೇಕು. ಈಗ ನೀವು ಒಬ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಕಮ್ಯುನಿಕೇಶನ್ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಈಗ ಹೇಗ್ ಮಾತಾಡ್ಬೇಕು ಅನ್ನೋ ಶೈಲಿ ಗೊತ್ತಿರ್ಬೇಕಲ್ವಾ? ಯಾವ ಸಂದರ್ಭದಲ್ಲಿ ಹೇಗ್ ಮಾತಾಡ್ಬೇಕು, ಇನ್ನೊಬ್ರಿಗೆ ನೋವಾಗಬಾರ್ದು, ಈ ಸಂಸ್ಕಾರಗಳನ್ನು ಕಲಿಸ್ಬೇಕು ಮಕ್ಕಳಿಗೆ. ಈ ಸಂಸ್ಕಾರ ಕಲಿಸೋದು ಅಂತಂದ್ರೆ ಭಾಷೆಯನ್ನೇ ಕಲಿಸ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಭಾಷೆ ಸಂಸ್ಕಾರವನ್ನು ಮೂಡಿಸುತ್ತೆ ಮಗು. ಸೊ ಆ ಭಾಷೆಯ ಸಂಸ್ಕಾರ ಬಹಳ ಮುಖ್ಯ. ಆ ಸಂಸ್ಕಾರ ಇದ್ರೇನೆ ಆ ಮಗು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಇದನ್ನ ನಾವು ಯೋಚನೆ ಮಾಡಬೇಕು ಅಂತ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕಟ್ಟಕಡೆಯ ಪ್ರಶ್ನೆ. ಹೇಳಿ ಹೇಳಿ ಮೇಡಮ್. ಈ ಭಾಷಾ ವಿಕಸನ ಆಧಾರಿತ ವ್ಯಕ್ತಿತ್ವ ವಿಕಸನದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ಪಾತ್ರ ಹೇಗಿದೆ? ನೀವು ಹೇಳಿದ್ರಿ ಎಲ್ಲಾ ಅಂಗಗಳು ಮುಖ್ಯ ಅಂತ. ಈಗ ಶಿಕ್ಷಣ ಕ್ಷೇತ್ರ ಮಾತ್ರ ನಾನು ಸೀಮಿತಗೊಳಿಸ್ತಾ ಇದ್ದೀನಿ, ಹೇಗಿದೆ ಸರ್ ಇದು? ಖಂಡಿತ ಮೇಡಮ್, ಶಿಕ್ಷಣ ಕ್ಷೇತ್ರ ಇರ್ಲಿಲ್ಲ, ಅದು ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಅಯ್ಯೋ, ಶಿಕ್ಷಣ ಕ್ಷೇತ್ರ ಇಲ್ಲ ಅಂತಂದ್ರೆ ಏನೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಭಾಷಾ ವಿಕಸನದಲ್ಲಿ ಆ ಶಿಕ್ಷಣ ಕ್ಷೇತ್ರ ತನ್ನದೇ ಆದ ಪಾತ್ರವನ್ನು ಹೇಗೆ ವಹಿಸ್ತಾ ಇದೆ? ಶಿಕ್ಷಣ ಒಂದು ಮಾತನ್ನು ಹೇಳುತ್ತೆ, ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣನೇ ಶಿಕ್ಷಣ ಅಂತ. ಖಂಡಿತ. ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣ. ಪರಿಪೂರ್ಣ ಅಂದಾಗ ಒಂದು ಮಾತು ನೆನಪು ಬಂತು ನನಗೆ. ಸ್ಟೀನರ್ ಒಂದ್ ಕಡೆ ಹೇಳ್ತಾನೆ, ಪರಿಪೂರ್ಣತೆ ಅಂದ್ರೆ ಏನು, ಕಂಪ್ಲೀಟ್ನೆಸ್ ಅಂದ್ರೆ ಏನು. ಕಂಪ್ಲೀಟ್ ಅಂದಾಗ ಹೇಳ್ತಾರೆ, ಒಂದು ಹೋಲ್ ಅಂತ ಕರಿತೀವಿ. ಹೋಲ್ ಇಸ್ ವಾಟ್? ಇಟ್ಸ್ ಏನು, ಪಾರ್ಟ್ಗಳ ಒಂದು, ಅಂದ್ರೆ ಭಾಗಗಳ ಒಂದು ಸಂಯೋಜನೆಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಸ್ವೀಕರಿಸಿ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಶಿವನಗೌಡ ಅಂತ ಮೇಡಮ್. ಶಿವಕುಮಾರ್ ಅವರೇ, ಎಲ್ಲಿಂದ ಮಾತಾಡ್ತೀರಿ? ನಾವು ಆದಿಚುಂಚನಗಿರಿ. ಪ್ರಶ್ನೆ ಕೇಳಿ, ವೆಂಕಟೇಶ್ ಸರ್ ಇದ್ದಾರೆ. ಕೊಡಿ ಮೇಡಮ್. ಹೇಳಿ 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 ಶಿವಕುಮಾರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹತ್ರ ಒಂದು ಕ್ವಶನ್ ಇದೆ, ಕೇಳ್ಬೇಕಿತ್ತು. ಕೇಳಿ ಕೇಳಿ ಕೇಳಿ. ಖಂಡಿತ. ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧ ಏನಂತ ಕೇಳ್ಬೇಕಿತ್ತು ಸರ್. ಅವು ವ್ಯತ್ಯಾಸ, ಸಂಬಂಧ ಮತ್ತು ವ್ಯತ್ಯಾಸ. ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಏನ್ ಸಂಬಂಧ ಅಂತ? ಸಂಬಂಧ ಮತ್ತು ವ್ಯತ್ಯಾಸ ಸರ್. ಖಂಡಿತ ಖಂಡಿತ. ವ್ಯಕ್ತಿತ್ವ ಅಂತಕ್ಕಂಥದ್ದು ವ್ಯಕ್ತಿಯನ್ನ ಸೂಚಿಸುತ್ತೆ, ವ್ಯಕ್ತಿಯ ಲಕ್ಷಣಗಳನ್ನ ಹೇಳುತ್ತೆ, ಒಬ್ಬ ವ್ಯಕ್ತಿಯ ಲಕ್ಷಣಗಳು. ವಿಕಸನ ಅನ್ನೋದೇನು? ವಿಕಾಸ, ಪ್ರಗತಿಯ ಕಡೆಗೆ ಹೋಗೋದು.
ವ್ಯಕ್ತಿತ್ವ ಹೇಗ್ ಬೇಕಾದ್ರೂ ನಿರ್ಮಾಣ ಆಗ್ಬೋದು. ಕೆಟ್ಟ ವ್ಯಕ್ತಿತ್ವನೂ ಆಗ್ಬೋದು, ಒಳ್ಳೆ ವ್ಯಕ್ತಿತ್ವನೂ ಆಗ್ಬೋದು. ವ್ಯಕ್ತಿತ್ವ ಅನ್ನೋದನ್ನ ನಾನು ಕೆಟ್ಟದು ಒಳ್ಳೇದು ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದೇ ಇಲ್ಲ. ಅಂಗುಲಿಮಾಲನಿಗೂ ಒಂದು ವ್ಯಕ್ತಿತ್ವ ಇದೆ, ಬುದ್ಧನಿಗೂ ವ್ಯಕ್ತಿತ್ವ ಇದೆ ಅಲ್ವಾ, ಎಲ್ಲರಿಗೂ ವ್ಯಕ್ತಿತ್ವ ಇದೆ. ವ್ಯಕ್ತಿತ್ವವನ್ನ ನಾನು ಹೇಳಲಿಕ್ಕೆ ಬರಲ್ಲ. ವ್ಯಕ್ತಿತ್ವ ವ್ಯಕ್ತಿಗೆ ಸಂಬಂಧಪಟ್ಟಿರುತ್ತೆ. ಖಂಡಿತ ಖಂಡಿತ. ವಿಕಸನ ಪ್ರಗತಿಪರತೆಗೆ ಸಂಬಂಧಪಟ್ಟಿರುತ್ತೆ. ಅಂದ್ರೆ ವ್ಯಕ್ತಿತ್ವಗಳನ್ನ ಏನ್ ಮಾಡ್ತದು, ಧನಾತ್ಮಕ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತದೆ, ಪಾಸಿಟಿವ್ ವೇನಲ್ಲಿ ತೆಗೆದುಕೊಂಡು ಹೋಗ್ತದೆ. ವಿಕಾಸ ಅಂದ್ರೆ ಅದೇ, ವಿಕಾಸ ಅಂದ್ರೆ ಅದೇ. ಹಾಗಾಗಿ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವವನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರಲ್ಲ. ಅದರಲ್ಲಿ ಎಲ್ಲ ವ್ಯಕ್ತಿತ್ವಗಳು ಸೇರ್ಕೊಳ್ಳುತ್ತವೆ. ವ್ಯಕ್ತಿತ್ವ ವಿಕಸನ ಈಗ ನಮ್ಮ ಕ್ಷೇತ್ರ, ನಮಗೆ ಮಾತಾಡ್ತಾ ಇದ್ವಲ್ಲ ಶಿಕ್ಷಣ ಕ್ಷೇತ್ರಕ್ಕೆ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿತ್ವವನ್ನು ಸರಿಯಾದ ದಾರಿಯಲ್ಲಿ, ಧನಾತ್ಮಕ ದಾರಿಯಲ್ಲಿ ರೂಢಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಶೈಕ್ಷಣಿಕ ವ್ಯವಸ್ಥೆಯ ಪಾತ್ರ ತುಂಬಾ ಇದೆ, ಬಹಳ ಮಹತ್ತರವಾದದ್ದು. ತುಂಬಾನೇ ಇದೆ. ಜೊತೆಗೆ ಶಿಕ್ಷಕರು ಕೂಡ ಬಹಳ ಹೇಳ್ತಾ ಇದೆ ಪರಿಪೂರ್ಣತೆ. ಇಟ್ಸ್ ನಾಟ್ ಎ ಹೋಲ್ ಅಂತ ಹೇಳ್ತಾ ಇದ್ದಾನೆ. ಆ ಹೋಲ್ ಅಂತ ಏನಿದೆ, ಅದ ಹೋಲ್ ಅನ್ನೋದು ಇಟ್ಸ್ ನಾಟ್ ಎ ಕಾಂಬಿನೇಷನ್ ಆಫ್ ಪಾರ್ಟ್ಗಳ ಒಂದು ಸಂಯೋಜನೆ ಅಲ್ಲ ಅಂತಾನೆ ಸ್ಟೀನರ್. ಆ ಪಾರ್ಟ್ಸ್ಗಳು ಹೇಗೆ ಸಮನ್ವಯಗೊಂಡು ಕಾರ್ಯವನ್ನ ನಿರ್ವಹಿಸುತ್ತವೆ. ಒಂದು ರೈಲ್ ಇದೆ, ರೈಲಿಗೆ ಚಕ್ರಗಳಿದೆ, ಬೋಗಿ ಇದೆ, ಡ್ರೈವರ್ ಇದ್ದಾನೆ, ಇಂಜಿನ್ ಇದೆ, ಎಲ್ಲ ಇದೆ. ಎಲ್ಲವೂ ಸೇರ್ಕೊಂಡು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದ್ರಲ್ಲಿ ಪರಿಪೂರ್ಣತೆ ಇರ್ತದೆ. ಹಾಗಾಗಿ ಈ ಸಮಾಜ, ಸಂಸ್ಕೃತಿ, ಕುಟುಂಬ, ಎಲ್ಲ ಜ್ಞಾನ, ಎಲ್ಲ ಸುತ್ತಮುತ್ತ ದೇಶ, ಎಲ್ಲವನ್ನ ಸಂಯೋಜನೆಗೊಳಿಸುವಂಥದ್ದು ಶಿಕ್ಷಣ. ಶಿಕ್ಷಣದ ಪಾತ್ರ ತುಂಬಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲವನ್ನ ಸಂಯೋಜನೆ ಮಾಡಿ ಆ ಮಗುವಿನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಖಂಡಿತ ಸರ್, ಬಹಳ ಚೆನ್ನಾಗಿ ಇಷ್ಟು ಹೊತ್ತು ವ್ಯಕ್ತಿತ್ವ ವಿಕಸನ ಮತ್ತು ಭಾಷೆ ನಡುವೆ ಇರುವ ಸಂಬಂಧ, ವ್ಯತ್ಯಾಸ, ಯಾಕೆ ಭಾಷೆ ಇಷ್ಟೊಂದು ಇಂಪಾರ್ಟೆಂಟು ವ್ಯಕ್ತಿತ್ವ ವಿಕಸನದಲ್ಲಿ, ಬಹಳ ಚೆನ್ನಾಗಿ ನೀವು ವಿವರಣೆಯನ್ನು ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಸಮಗ್ರವಾಗಿ, ಸಮರ್ಥವಾಗಿ ಬಹಳ ಚೆನ್ನಾಗಿ ಉತ್ತರ ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಮತ್ತೆ ಏನು ಅಂತಂದ್ರೆ ನಮಗೆ ಸ್ವರ್ಣ ಟಿವಿಯಿಂದ ತುಂಬಾ ಬೇರೆ ಇದು ಒಂದು ಸ್ವರ್ಣ ಟಿವಿನೇ ಒಂದು ಪರ್ಸನಾಲಿಟಿ ಅಂತ ಇಟ್ಕೊಂಡ್ಬೇಡ. ಈಗ ಪರ್ಸನಾಲಿಟೀಸ್ ಒಂದೇ ವ್ಯಕ್ತಿಗೆ ಮಾತ್ರ ಸಂಬಂಧ ಪಡೋದಿಲ್ಲ, ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿರುವಂತ ಪರ್ಸನಾಲಿಟಿ ಅಂತ ಹೇಳಿ ಇದು ಅದ್ವಿತೀಯವಾಗಿ ನಿಂತ್ಕೊಳ್ತದೆ. ಯಾಕೆಂದ್ರೆ ಇದನ್ನೆಲ್ಲ ಪೋಷಿಸ್ತಾ ಇರೋರು ನೀವು. ಯಾಕೆಂತಂದ್ರೆ ಈ ಅದ್ವಿತೀಯತೆ ಏನು ಅಂತಂದ್ರೆ ಈ ಕೆಲವೆಲ್ಲ ಈಗ ಕಮರ್ಷಿಯಲ್ ಆಗ್ಬಿಡ್ತಾ ಇದೆ ಎಲ್ಲ. ಈ ತರದ ಪ್ರೋಗ್ರಾಮ್ಗಳನ್ನ ಯಾವ ಮಾಡ್ತಾರ, ನೀವು ಮಾಡ್ತಾ ಇರೋಂಥ ಸಂಸ್ಕೃತಿ ವೈಭವ ಇರ್ಬೋದು, ಮತ್ತೊಂದು ಕಾರ್ಯಕ್ರಮಗಳು, ಸುಮನ ಸುರತಿ, ಇವೆಲ್ಲವೂ ಕೂಡ ಏನಂತ ಸಮಾಜಮುಖಿಯಾಗಿದೆ. ಇಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಇರುವಂತದ್ದು ವಿಕಸನ, ಈಗ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಸಮಾಜಮುಖಿ ಆಗ್ತಾ ಇದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಇಂತಹ ಕಾರ್ಯಕ್ರಮಗಳು ರೂಪಿಸೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದೀರಲ್ಲ, ತುಂಬಾನೇ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಕಸನ ಕಾರ್ಯಕ್ರಮ. ಮುಂದಿನ ವಿಕಸನ ಕಾರ್ಯಕ್ರಮದಲ್ಲಿ ಮತ್ತೊಂದು ಚರ್ಚೆಯನ್ನ ಮಾಡೋಣ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.